ಸಮರ್ಪಿಸುವ ನವೆಂಬರ್ 1ರಿಂದ ನವೆಂಬರ್ 30ರವರೆಗಿನ ಕನ್ನಡ ಕಬ್ಬ ಯುಗಾದಿ ಹಬ್ಬ ಅಂತರ್ಚಾಲಿತ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಕನ್ನಡ ಕಬ್ಬ ಯುಗಾದಿ ಹಬ್ಬ 10ನೇ ದಿನವಾದ ಇಂದು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವ ಡಾಕ್ಟರ್ ಎಸ್.ಕೆ. ಕೊಪ್ಪ ಅವರ ಕನ್ನಡದ ಶಾಸನಗಳು ಕುರಿತು ಮಾತನಾಡುತ್ತಿದ್ದಾರೆ. ಅವರಿಗೆ ಗ್ರಂಥ ಸರಸ್ವತಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಈ ದಿನದ ಅತಿಥಿಗಳ ಪರಿಚಯಿಸುತ್ತಿರುವರು ಆರ್. ಶಿವಕುಮಾರ್ ಸ್ವಾಮಿ ಕುರ್ಕಿ, ಅಧ್ಯಕ್ಷರು, ಗ್ರಂಥ ಸರಸ್ವತಿ ಪ್ರತಿಭಾರಂಗ ದಾವಣಗೆರೆ. ಇವರಿಗೂ ಸ್ವಾಗತ ಬಯಸುತ್ತೇನೆ. ನಮ್ಮ ಗ್ರಂಥ ಸರಸ್ವತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಾದ ತಮಗೂ ಸಹ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ನಮಸ್ಕಾರ. ನಮಸ್ಕಾರ. ಗ್ರಂಥ ಸರಸ್ವತಿ ಪ್ರತಿಭಾರಂಗ ಕಳೆದ 1ನೇ ತಾರೀಕಿನಿಂದ 30ರವರೆಗೆ ಹಮ್ಮಿಕೊಂಡಿರುವಂತಹ ಈ ಒಂದು ಕನ್ನಡ ಕಬ್ಬ ಉಗಾದಿ ಹಬ್ಬ ಕಾರ್ಯಕ್ರಮದ 11ನೆಯ ದಿನ. ಈ ದಿನ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂಥವರು ಡಾಕ್ಟರ್ ಎಸ್.ಕೆ. ಕೊಪ್ಪ ಅವರು, ಇಂಡಿ, ಬಿಜಾಪುರ ಜಿಲ್ಲೆಯವರು. ಶ್ರೀಯುತರು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡದ ಶಾಸನಗಳನ್ನು ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರ ಸಂಕ್ಷಿಪ್ತ ಪರಿಚಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಸಿದ್ದಪ್ಪ ಕೊಟ್ರೆಪ್ಪ ಕೊಪ್ಪ ಎಂಬ ಹೆಸರಿನ ಡಾಕ್ಟರ್ ಎಸ್.ಕೆ. ಕೊಪ್ಪ ಇವರು 2/2/1954ರಲ್ಲಿ ಕೊಟ್ರೆಪ್ಪ ಕಲ್ಯಾಣಮ್ಮ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಬಳಗಾನೂರು ತಾಲೂಕು, ಸಿಂದಗಿ, ವಿಜಯಪುರ ಇಲ್ಲಿ ಜನಿಸಿದರು. ಅನಂತರ ಪ್ರಾಥಮಿಕ ಶಿಕ್ಷಣವನ್ನು ಅವರ ಹುಟ್ಟೂರು ಬಳಗಾನೂರಿನಲ್ಲಿ, ಹೈಸ್ಕೂಲನ್ನು ಸಿಂದಗಿ ಮತ್ತು ಬಸವನ ಬಾಗೇವಾಡಿಯಲ್ಲಿ, ಕಾಲೇಜು ಶಿಕ್ಷಣ ಎ.ಎಸ್. ಕಾಮರ್ಸ್ ಕಾಲೇಜ್ ಮತ್ತು ಎಸ್.ಪಿ. ಆರ್ಟ್ಸ್ ಕಾಲೇಜು ವಿಜಯಪುರ, ಎಂ.ಎ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 1975ರಿಂದ 76ರವರೆಗೆ. ಅನಂತರ ಡಿಪ್ಲೊಮಾ ಇನ್ ಎಪಿಗ್ರಫಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 1976ರಲ್ಲಿ, PhD ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 1989. ಅವರ ತರ್ದವಾಡಿ ನಾಡು ಒಂದು ಅಧ್ಯಯನ ಅನ್ನುವ ಮಹಾಪ್ರಬಂಧಕ್ಕೆ ಅವರಿಗೆ PhD ಪದವಿ ಲಭ್ಯವಾಗಿದೆ. ಆನಂತರ ಇವರ ವೃತ್ತಿ ಏನಪ್ಪ ಅಂದರೆ ಸಂಶೋಧನಾ ಸಹಾಯಕರು, ಇತಿಹಾಸ ಮತ್ತು ಪ್ರಾಚ್ಯ ಶಾಸ್ತ್ರ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 1977ರಿಂದ 80ರವರೆಗೆ ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆನಂತರ ಕನ್ನಡ ಅಧ್ಯಾಪಕರಾಗಿ ಶ್ರೀ G.R. ಗಾಂಧಿ ಕಲಾ ಹಾಗೂ Y.A. ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯ ಇಂಡಿ ಇಲ್ಲಿ 1980ರಿಂದ 2014ರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅನಂತರ ಇವರ ಆಸಕ್ತಿದಾಯಕವಾದ ಕ್ಷೇತ್ರ ಅಂತಂದರೆ ಸಾಹಿತ್ಯ, ಇತಿಹಾಸ, ಸಂಸ್ಕೃತಿ, ಶಾಸನಗಳು, ಹಳಗನ್ನಡ ಮತ್ತು ನಡುಗನ್ನಡ ಈ ಕುರಿತು ಅವರು ಅನೇಕ ಆಸಕ್ತಿದಾಯಕ ವಿಚಾರಗಳನ್ನು ನಾಡಿನ ಹಲವು ವಿಚಾರ ಸಂಕಿರಣಗಳಲ್ಲಿ ಮಂಡಿಸ್ತಾ ಬರ್ತಾ ಇದ್ದಾರೆ. ಅವರು ಬರೆದಂತಹ ಸ್ವತಂತ್ರ ಕೃತಿಗಳು, ಸ್ವಂತ ಕೃತಿಗಳನ್ನು ನಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಹಿತ್ಯಿಕ ಕೊಡುಗೆ ಸ್ವತಂತ್ರ ಕೃತಿಗಳು: 1. ವಚನಕಾರ ಮಡಿವಾಳ ಮಾಚಿದೇವರು, ಪ್ರಸಾರಾಂಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 1948ರಲ್ಲಿ ಪ್ರಕಟ ಮಾಡಿದೆ. ತರ್ದವಾಡಿ ನಾಡು ಒಂದು ಅಧ್ಯಯನ ಪ್ರತಿಭಾ ಪ್ರಕಾಶನ ಇಂಡಿ 1990ರಲ್ಲಿ ಪ್ರಕಟ ಮಾಡಿದೆ. ಪರಿಶೋಧನೆ ಲೇಖನಗಳ ಸಂಗ್ರಹ ಅಖಿಲ ಭಾರತ 68ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಗಲಕೋಟೆ 2000 ಅಲ್ಲಿ ಪ್ರಕಟ ಆಗಿದೆ. ಮಡಿವಾಳ ಮಾಚಿದೇವ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲಾ ಮೈಸೂರು 2011ರಲ್ಲಿ ಪ್ರಕಟ ಆಗಿದೆ. ಪಂಪಪೂರ್ವ ಕರ್ನಾಟಕದ ಶಾಸನಗಳು ಕೃತಿ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಕಲಬುರಗಿ 2012ರಲ್ಲಿ ಪ್ರಕಟ ಮಾಡಿದೆ. ಹಾಗೆಯೇ ಮಹಾಪಥಿಕರು, ಇದು ಕೂಡ ಲೇಖನಗಳ ಸಂಗ್ರಹ, ಅಖಿಲ ಭಾರತ 79ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜಯಪುರ ಇಲ್ಲಿ 2013ರಲ್ಲಿ ಪ್ರಕಟ ಆಗಿದೆ. ಆನಂತರ ಕೃತಿ ಆಕೃತಿ, ಇದು ಕೂಡ ಲೇಖನಗಳ ಸಂಗ್ರಹ, ಪ್ರತಿಭಾ ಪ್ರಕಾಶನ ಇಂಡಿ ಪ್ರಕಟ ಮಾಡಿದೆ. ಹಾಗೆಯೇ ಅವರ ಶೋಧ ಪರಿಶೋಧನಾ ಲೇಖನಗಳ ಸಂಗ್ರಹ, ಸ್ಮೃತಿ ಸಂಸ್ಕೃತಿ ಲೇಖನಗಳ ಸಂಗ್ರಹ, ಶಾಸನ ಸಂಕಥನ ಲೇಖನಗಳ ಸಂಗ್ರಹ ಇವುಗಳನ್ನು ಪ್ರತಿಭಾ ಪ್ರಕಾಶನ ಇಂಡಿ ಪ್ರಕಟ ಮಾಡಿದೆ. ಇವರ ಸಂಪಾದಿತ ಕೃತಿಗಳು ಅನೇಕ ಇವೆ. ಅವುಗಳು ಯಾವುವು ಅಂದರೆ
ಅವಲೋಕನ ಕನ್ನಡ ಮತ್ತು ಪುಸ್ತಕ ಪರಿಷತ್ತು ವಿಜಯಪುರ ಬಾಗಲಕೋಟೆ 2001. ಸಾಲೋಟಿಗಿ ಶಿವಯೋಗೀಶ್ವರ ಪುರಾಣ ಶ್ರೀ ಶಿವಯೋಗೀಶ್ವರ ಸೇವಾ ಸಮಿತಿ ಸಾಲೋಟಿಗಿ 2001. ಅಲ್ಲಮಪ್ರಭು ಚಿಂತನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು 2004. ಎಂ ಕಲಬುರ್ಗಿ ಅವರ ಸಿದ್ದರಾಮ ಮತ್ತು ಮೈಸೂರು 2012. ಫಾಗು ಹಳಕಟ್ಟಿ ಸಂಪಾದಿತ ಅಂಬಿಗರ ಚೌಡಯ್ಯನ ವಚನಗಳು ವಚನ ಪಿತಾಮಹ ಫಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ವಿಜಯಪುರ ಪ್ರಕಟ ಮಾಡಿದೆ 2013. ಸಹ ಸಂಪಾದಕರಾಗಿ ಶಾಂತಾಶ್ರೀ ವಿಜಯಪುರ ಜಿಲ್ಲಾ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸವಿಸಂಚಿಕೆ 1993. ವಚನವಾಹಿನಿ ಜಗದ್ಗುರು ಶ್ರೀ ತೋಂಟದಾರ್ಯ ಸಂಸ್ಥಾನ ಮಠ ಗದಗ 1999. ಅಂತರಂಗದ ರತ್ನ ಡಾಕ್ಟರ್ ಗುರುಲಿಂಗ ಕಾಪಸೆ ಅಭಿನಂದನಾ ಸಮಿತಿ ಅಲಸಂಗಿ ಧಾರವಾಡ 2001. ನಡುಗನ್ನಡ ಕಾವ್ಯ ಸಂಚಯ BA ವಿಭಾಗ 2 ಐಚ್ಛಿಕ ಕನ್ನಡ ಪಠ್ಯ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 2001ರಿಂದ 2003. ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಲೇಖನಗಳು BA 3ನೇ ಸೆಮಿಸ್ಟರ್ ಕನ್ನಡ ಐಚ್ಛಿಕ ಪಠ್ಯ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ದೀಪಸ್ತಂಭ ಪ್ರೊಫೆಸರ್ AS ಇಪ್ಪರಿಗೆ ಅಭಿನಂದನಾ ಸಮಿತಿ ವಿಜಯಪುರ 2002. ಮಧುರ ಚೆನ್ನ ದರ್ಶನ ಮಧುರ ಚೆನ್ನ ಶತಮಾನೋತ್ಸವ ಸಮಿತಿ ಅಲಸಂಗಿ 2003ರಲ್ಲಿ ಪ್ರಕಟ ಆಗಿದೆ. ಹಾಗೆಯೇ ಇನ್ನು ಉಳಿದ ಅವರ ಕೃತಿಗಳು ಸಂಪಾದಿತ ಕೃತಿಗಳು ಅಂತಂದರೆ ಸಿದ್ಧ ಶಿವಯೋಗಿ ಸಿದ್ದಪ್ಪ ಮಹಾರಾಜನ ಮಠ ಲಚ್ಚಾಣ 2003ರಲ್ಲಿ ಪ್ರಕಟ ಆಗಿದೆ. ಫಾಗು ಹಳಕಟ್ಟಿಯವರ ಸಮಗ್ರ ಸಾಹಿತ್ಯ ಸಂಪುಟ 10 ಶಿವಶರಣರ ಚರಿತ್ರೆಗಳು ವಚನ ಪಿತಾಮಹ ಡಾಕ್ಟರ್ ಫಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ವಿಜಯಪುರ 2007. ಗ್ರಾಮ ಚೇತನ MV ಕಡ್ಕೋಳ್ ಗುರುಗಳ ಅಭಿನಂದನಾ ಸಮಿತಿ ಕಲಕೇರಿ 2001. ಸಾಹಿತ್ಯ ಸಂಚಯ 2 BBA BCA 2ನೇ ಸೆಮಿಸ್ಟರ್ ಕನ್ನಡ ಪಠ್ಯ ರಾಣಿ ಚೆನ್ನಮ್ಮ ವಿದ್ಯಾಲಯ ಬೆಳಗಾವಿ 2012-14ನೇ ಸಾಲಿನಲ್ಲಿ. ಅನಂತರ ವಿದ್ಯಾಚೇತನ ಪ್ರೊಫೆಸರ್ SD ಕರೂರು ಅಭಿನಂದನಾ ಸಮಿತಿ ಶ್ರೀ ಬಸವೇಶ್ವರ ವಿದ್ಯಾವರ್ತಕ ಸಂಘ ಬಾಗಲಕೋಟ್ 2013. ವಚನ ವಿಜಯ ಅಖಿಲ ಭಾರತ 12ನೆಯ ಶರಣ ಸಾಹಿತ್ಯ ಸಮ್ಮೇಳನದ ನೆನಪಿನ ಸಂಚಿಕೆ 2014. ಸಹಕಾರ ರತ್ನ BM ಕೋರೆ ಅಭಿನಂದನಾ ಗ್ರಂಥ 2015. ಹೀಗೆ ಅನೇಕ ಅಭಿನಂದನಾ ಗ್ರಂಥಗಳನ್ನು ಅವರು ಹೊರತಂದಿದ್ದಾರೆ. ಇನ್ನು ಅವರ ಅನೇಕ ಲೇಖನಗಳು ವಿಚಾರ ಸಂಕಿರಣಗಳು ಸುಮಾರು 20 ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ 10 ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆ ಮಾಡಿದ್ದಾರೆ. ಸುಮಾರು 70ಕ್ಕಿಂತ ಹೆಚ್ಚು ಲೇಖನಗಳನ್ನು ವಿಶ್ವವಿದ್ಯಾಲಯದ ನಿಯತಕಾಲಿಕೆಗಳು ಸಂಸ್ಕರಣಾ ಗ್ರಂಥಗಳು ವಿವಿಧ ಅಭಿನಂದನಾ ಗ್ರಂಥಗಳಲ್ಲಿ ಪ್ರಕಟ ಆಗಿರುವಂಥವು. ಹಾಗೆಯೇ ರೇಡಿಯೋ ವಿಚಾರ ಸಂಕಿರಣಗಳು ರೇಡಿಯೋ ಕಾರ್ಯಕ್ರಮಗಳು ಧಾರವಾಡ ವಿಜಯಪುರ ಆಕಾಶವಾಣಿಯಿಂದ ಸಂದರ್ಶನ ಮತ್ತು ಚಿಂತನ ಕಾರ್ಯಕ್ರಮಗಳು ಪ್ರಸಾರ ಆಗಿದ್ದಾವೆ. ಶೈಕ್ಷಣಿಕ ಸಂಸ್ಥೆಗಳ ಸದಸ್ಯತ್ವವನ್ನು ಹೊಂದಿರುವ ಅವರು ಕನ್ನಡ ಅಧ್ಯಾಪಕರ ಪರಿಷತ್ ಧಾರವಾಡ, ಕರ್ನಾಟಕ ವಿಶ್ವವಿದ್ಯಾಲಯ ಕಾಲೇಜು ಶಿಕ್ಷಕರ ಸಂಘ ಧಾರವಾಡ, ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು, ಭಾರತೀಯ ಸ್ಥಳನಾಮ ಸಂಸ್ಥೆ ಮೈಸೂರು, ಕರ್ನಾಟಕ ಇತಿಹಾಸ ಪರಿಷತ್ತು ಮೈಸೂರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು, ಶ್ರೀ ಅರವಿಂದೋ ಸೊಸೈಟಿ ಪಾಂಡಿಚೇರಿ, ಮಹಾತಪಸ್ವಿ ಶ್ರೀ ಕುಮಾರ ಸ್ವಾಮೀಜಿ ಫೌಂಡೇಶನ್ ಧಾರವಾಡ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು 2014ರಿಂದ 17, ಅಲಸಂಗಿ ಗೆಳೆಯರ ಪ್ರತಿಷ್ಠಾನ ವಿಜಯಪುರ 2014ರಿಂದ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗೆ ಅನೇಕ ಒಂದು ಚಟುವಟಿಕೆಗಳನ್ನು ಇವರು ಹಮ್ಮಿಕೊಂಡಿರುವಂತಹ ಇವರು ರೋಟರಿ ಕ್ಲಬ್ಬು, ಆಮೇಲೆ ಕಲಾರಂಗ, ಇಡೀ ಕಲಾರಂಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾರ್ಯದರ್ಶಿಯಾಗಿ. ಆಮೇಲೆ ಕರ್ನಾಟಕ ಇತಿಹಾಸ ಅಕಾಡೆಮಿಯಲ್ಲಿ 83ರಿಂದ 85ರವರೆಗೆ ಸಲಹಾ ಸಮಿತಿ ಸದಸ್ಯರಾಗಿದ್ದಾರೆ. ಸಂಯೋಜನಾಧಿಕಾರಿಗಳಾಗಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಲ್ಲಿ ಕಾರ್ಯದರ್ಶಿಯಾಗಿ 1990ರಿಂದ 93ರವರೆಗೆ ಸೇವೆ ಸಲ್ಲಿಸಿದ್ದಾರೆ. ಆನಂತರ ಜಿಲ್ಲಾ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಗೌರವ ಕಾರ್ಯದರ್ಶಿಯಾಗಿ ವಿಜಯಪುರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ.
ಸಲಹಾ ಸಮಿತಿ ಸದಸ್ಯರಾಗಿ ವಿಜಯಪುರ ಜಿಲ್ಲಾ ಗೆಜಿಟೇರಿಯಲ್ಲಿ 1997ರಿಂದ 99ರವರೆಗೆ ಕಾರ್ಯನಿರ್ವಹಿಸಿದ್ದಾರೆ. ಆನಂತರ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಮತ್ತು ಬಾಗಲಕೋಟಿನಲ್ಲಿ 2000ರಿಂದ 2001ರವರೆಗೆ ಕಾರ್ಯನಿರ್ವಹಿಸಿದ್ದಾರೆ. ಆಮೇಲೆ ಅರವಿಂದ ಸೊಸೈಟಿ ಕೇಂದ್ರ ಇಂಡಿಯಲ್ಲಿ ಕಾರ್ಯದರ್ಶಿಗಳಾಗಿ, ಆನಂತರ ಶರಣಚೇತನ ವೇದಿಕೆ ಇಲ್ಲಿ ಗೌರವ ಅಧ್ಯಕ್ಷರಾಗಿ, ಆನಂತರ ಹಲಸಂಗಿ ಗೆಳೆಯರ ಪ್ರತಿಷ್ಠಾನ ವಿಜಯಪುರ ಇಲ್ಲಿ ಸದಸ್ಯ ಸಂಚಾಲಕರಾಗಿ ಅವರು ಆ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಇನ್ನು ಸಾಮಾಜಿಕವಾಗಿ ಅವರ ಕಾರ್ಯಕ್ಷೇತ್ರ ಅಂದರೆ ಗಡಿನಾಡ ತಾಲೂಕಿನ ಯಾವತ್ತೂ ಸಾಮಾಜಿಕ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಆನಂತರ ಇವರಿಗೆ ಆ ಗೌರವ ಪ್ರಶಸ್ತಿ ಪುರಸ್ಕಾರಗಳು ಅಂದರೆ ಆದರ್ಶ ಪ್ರಾಧ್ಯಾಪಕ ರೋಟರಿ ಸಂಸ್ಥೆ ನೀಡಿದೆ. ಆನಂತರ ಇವರಿಗೆ ಸಾಮಾಜಿಕ ಒಂದು ಪ್ರಶಸ್ತಿಗಳು ಅಂತಂದರೆ ಗಡಿನಾಡ ತಾಲೂಕಿನ ಯಾವತ್ತೂ ಸಾಮಾಜಿಕ ಮತ್ತು ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವಂಥದ್ದು. ಆನಂತರ ಗೌರವ ಪುರಸ್ಕಾರಗಳು ಅಂತಂದರೆ ಆದರ್ಶ ಪ್ರಾಧ್ಯಾಪಕ ರೋಟರಿ ಕ್ಲಬ್ನವರು, ಆನಂತರ ಶ್ರೇಷ್ಠ ಪ್ರಾಧ್ಯಾಪಕ ಸನ್ಮಾನ ಭಾರತೀಯ ಸ್ಟೇಟ್ ಬ್ಯಾಂಕ್, ರಾಜ್ಯೋತ್ಸವ ಪ್ರಶಸ್ತಿ ವಿಜಯಪುರ ಜಿಲ್ಲಾ ಆಡಳಿತ, ಸರ್ವಾಧ್ಯಕ್ಷ ಇಂಡಿ ತಾಲೂಕು 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ಗೌರವ ಸನ್ಮಾನ ವಿಜಯಪುರ ಜಿಲ್ಲಾ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ. ಅನಂತರ ಇವರ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವಂಥದ್ದು ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 5 ಜನ PhD ಪದವೀಧರರಿಗೆ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಆನಂತರ ಡಾಕ್ಟರ್ ಫಾಗು ಅಳಕಟ್ಟಿ ಸಂಶೋಧನಾ ಕೇಂದ್ರ ವಿಜಯಪುರ ಇಲ್ಲಿ 4 ಜನಕ್ಕೆ ಒಂದು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಆನಂತರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ನಡಿಯಲ್ಲಿ 3 ಜನ ಪ್ರಬಂಧವನ್ನು ಸಲ್ಲಿಸಿದ್ದಾರೆ. ಹೀಗೆ ಹಲವು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಸಾಹಿತ್ಯ ಸಂಸ್ಕೃತಿ ಈ ನಾಡಿನ ಶಾಸನಗಳ ಬಗ್ಗೆ ವಿಶೇಷವಾದ ಒಂದು ಅಧ್ಯಯನವನ್ನು ನಡೆಸುವುದರ ಜೊತೆಗೆ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿರುವಂತಹ ಡಾಕ್ಟರ್ SK ಕೊಪ್ಪ, ಸಿದ್ದಪ್ಪ ಕೊಟ್ರಪ್ಪ ಕೊಪ್ಪ ಇವರನ್ನು ಈ ದಿನ ನಮ್ಮ ಕನ್ನಡಕ ಹಬ್ಬ ಉಗಾದಿ ಹಬ್ಬ ಕಾರ್ಯಕ್ರಮದ 11ನೆಯ ದಿನದ ವಿಶೇಷ ಉಪನ್ಯಾಸವಾಗಿ ಕನ್ನಡದ ಶಾಸನಗಳು ಕುರಿತು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿವಸ ಕರ್ನಾಟಕದ ಶಾಸನಗಳ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಳ್ಳೋಣ. ಯಾವುದೇ ಒಂದು ನಾಡಿನ ಚರಿತ್ರೆಯನ್ನು ಪುನರ್ರಚಿಸಬೇಕಾದರೆ ಆಕರಗಳು ಬಹಳ ಮುಖ್ಯ ಆಗ್ತವೆ. ಈ ಆಕರಗಳನ್ನು ನಾವು ಲಿಖಿತ ಮತ್ತು ಮೌಖಿಕ ಅಂಥೇಳಿ 2 ಪ್ರಕಾರಗಳನ್ನಾಗಿ ಮಾಡಿಕೊಳ್ತೇವೆ ನಾವು. ಲಿಖಿತವಾದಂಥ ಆಕರ ಅಥವಾ ದಾಖಲೆಗಳಲ್ಲಿ ಶಾಸನ, ಕಾವ್ಯಪುರಾಣ, ಸ್ಥಳಮಾತ್ಮೆ ಕಡತಗಳು ಸೇರಿಕೊಳ್ತವೆ. ಇನ್ನು ಮೌಖಿಕ ಸಾಹಿತ್ಯ ಅಂತಂದರೆ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವಂಥ ಜನಪದ ಹಾಡಾಗಿರ್ಬೋದು, ಜನಪದ ಕಥೆಗಳಾಗಿರ್ಬೋದು ಅದರಲ್ಲಿ ಸೇರ್ತವೆ. ಆದರೆ ಬಹುಕಾಲು ಉಳಿಯಬಹುದಾದಂಥ ಮಾಧ್ಯಮ ಅಂತಂದರೆ ಅವು ಶಾಸನಗಳು. ಕಾವ್ಯ ಪುರಾಣಗಳನ್ನು ತಾಳೆಗರಿಗಳ ಮೇಲೆ, ಭೂರ್ಶ್ವಪತ್ರದ ಮೇಲೆ ಬರೆದಿರ್ತಾರೆ. ಅವುಗಳಿಗೆ ಅದರದೇ ಆದಂಥ ಒಂದು ಕಾಲ ಪರಿಮಿತಿ ಇರುತ್ತದೆ. ಆದರೆ ಶಾಸನಗಳು ಹಾಗಲ್ಲ. ಶಾಸನಗಳನ್ನು ಬಂಡೆಗಲ್ಲು, ಶಿಲಾಫಲಕ, ಕಂಬಗಳ ಮೇಲೆ ಕೆತ್ತಿರುವುದರಿಂದ ಅವು ಬಹುಕಾಲ ಉಳಿದುಕೊಳ್ತವೆ. ಶಾಸನಗಳನ್ನು ಬರೆಯುವ ಉದ್ದೇಶವೂ ಅದೇ. ಕೊಟ್ಟಂಥ ಶಾಸನಗಳು, ಕೊಟ್ಟಂಥ ದಾನದತ್ತಿಗಳು ಸೂರ್ಯ ಚಂದ್ರರಿರುವವರೆಗೆ ಆಚಂದ್ರಾರ್ಕ ಸ್ಥಾಯಿಯಾಗಿ ಅವು ಉಳಿಯಬೇಕು, ಇರಬೇಕು ಅನ್ನುವಂಥದ್ದೇ ಅವನ್ನು ಹಾಕಿಸಿಕೊಡುವಂಥವರ ಮುಖ್ಯ ಉದ್ದೇಶ ಆಗಿರ್ತಿತ್ತು. ಹೀಗಾಗಿ ಶಾಸನಗಳನ್ನು ಆಗಿನ ಕಾಲದ ಅರಸರು ಹಾಕಿಸ್ತಾ ಇದ್ದರು. ಶಾಸನ ಅನ್ನೋದರ ಶಬ್ದಾರ್ಥನೇ ಆಜ್ಞೆ ಅನ್ನುವಂಥದ್ದು.
ಇದು ಯಾವ ಆಜ್ಞೆ ಅಂತ ಕೇಳಿದ್ರೆ ಅರಸನ ಆಜ್ಞೆ. ಅರಸನ ಆಜ್ಞೆಯನ್ನು ಹೊಂದಿ ಬರೆಸಿದಂಥವುಗಳು ಇವು ಶಾಸನಗಳು. ಈ ಶಾಸನಗಳು ಪ್ರಾಚೀನ ಬದುಕಿನ ಸಮಸ್ತ ಚಟುವಟಿಕೆಗಳ ದಾಖಲೆಗಳಾಗಿರುವುದರಿಂದ ಅವು ಇತಿಹಾಸದ ಪ್ರತಿ ಹಂತದಲ್ಲಿ ಅಧಿಕೃತವಾದಂಥ ಭೂಮಿಕೆಯಾಗಿರ್ತವೆ. ಕರ್ನಾಟಕದ ಶಾಸನ ಪ್ರಪಂಚ ಸಮೃದ್ಧವಾಗಿದೆ. ಅಷ್ಟೇ ಅಲ್ಲ, ವಿಪುಲತೆ ಮತ್ತು ವೈವಿಧ್ಯತೆಗಳಿಂದ ಭಾರತೀಯ ಭಾಷೆಗಳಲ್ಲಿಯೇ ತಮಿಳನ್ನು ಬಿಟ್ಟರೆ ಇಲ್ಲಿ ಸಿಗುವಷ್ಟು ಶಾಸನಗಳು ಭಾರತದ ಇನ್ಯಾವ ಪ್ರಾಂತಗಳಲ್ಲೂ ದೊರಕುವುದಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂಥ ಸಂಗತಿ ಇದು. ಸದ್ಯಕ್ಕೆ ಕರ್ನಾಟಕದೊಳಗೆ ಸುಮಾರು 30,000 ಶಾಸನಗಳು ದೊರಕಿವೆ. ಈ ಶಾಸನಗಳ ಇತಿಹಾಸ ಮೌರ್ಯ ಸಾಮ್ರಾಟ ಅಶೋಕನಿಂದ ಮೊದಲಾಗ್ತದೆ. ದೇಶದ ಉದ್ದಗಲಕ್ಕೂ ದೊರೆತಿರುವಂಥ ಅಶೋಕನ ಶಾಸನಗಳನ್ನು ಅವುಗಳ ಸ್ವರೂಪ ಮತ್ತು ಬಳಸಿರುವಂಥ ಶಿಲೆಗಳ ಆಧಾರದ ಮೇಲೆ 5 ಗುಂಪುಗಳನ್ನಾಗಿ ವಿಂಗಡಿಸ್ತಾರೆ. ಅವು ಕಿಬ್ಬಂಡೆ ಶಾಸನ, ಮೈನರ್ ರಾಕ್ ಎಡಿಕ್ಟ್ಸ್ ಅಂತ. ಇನ್ನೊಂದು ಹೆಬ್ಬಂಡೆ ಶಾಸನ, ಮೇಜರ್ ರಾಕ್ ಎಡಿಕ್ಟ್ಸ್ ಅಂತ ಹೇಳಿ. ಆಮೇಲೆ ಸ್ತಂಭಗಳ ಮೇಲೆ ಬರೆಸ್ತಾ ಇದ್ರು, ಪಿಲ್ಲರ್ ರಾಕ್ ಎಡಿಕ್ಟ್ಸ್ ಅಂತ ಕರೀತಿದ್ರು. ಇನ್ನು ಶಿಲಾಫಲಕಗಳ ಮೇಲೆ ಕೆಲವೊಂದು ಕಡೆ ಗುಹೆಗಳಲ್ಲಿ ಗುಹಾ ಶಾಸನಗಳು ಇವೆ ಎನ್ನುವಂಥದ್ದು ನಾವು ತಿಳಿದುಕೊಳ್ಬೇಕು. ನಾವು ಕರ್ನಾಟಕದಲ್ಲಿ ದೊರಕಿರುವಂಥ ಅಶೋಕನ ಶಾಸನಗಳೆಲ್ಲ ಕಿಬ್ಬಂಡೆಯ ಶಾಸನಗಳು, ಮೈನರ್ ರಾಕ್ ಎಡಿಕ್ಟ್ಸ್ಗಳು. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಚಟಿಂಗ್ ರಾಮೇಶ್ವರ್, ಸಿದ್ದಾಪುರ, ಬ್ರಹ್ಮಗಿರಿ ಒಳಗೆ ದೊರಕಿವೆ ಅನ್ನುವಂಥದ್ದು. ಆಮೇಲೆ ಇವತ್ತಿನ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಮಸ್ಕಿ, ಪಾಲ್ಕಿಗುಂಡು ಮತ್ತು ಗವಿಮಠಗಳಲ್ಲಿ ಅವು ದೊರಕಿವೆ. ಬಳ್ಳಾರಿ ಜಿಲ್ಲೆಯಲ್ಲಿ ನಿಟ್ಟೂರಿನಲ್ಲಿ 2, ಉದಯಗೊಳದಲ್ಲಿ 2 ಶಾಸನಗಳು ಸಿಕ್ಕಿವೆ. ಈ 10 ಶಾಸನಗಳನ್ನು ಬಿಟ್ಟರೆ ಇನ್ನು 4 ಶಾಸನಗಳು ಗುಲ್ಬರ್ಗಾ ಜಿಲ್ಲೆಯ ಸನ್ನತಿಯಲ್ಲಿ ಸಿಕ್ಕಿವೆ. ಅವು ಶಿಲಾಫಲಕಗಳ ಮೇಲೆ ರಚನೆಗೊಂಡಿವೆ. ಹೀಗಾಗಿ ಕರ್ನಾಟಕದಲ್ಲಿ ದೊರಕಿರುವಂಥ ಅಶೋಕನ ಶಾಸನಗಳು ಒಟ್ಟು 14 ಅಂಥೇಳಿ ಹೇಳ್ಬೋದು. ಬ್ರಾಹ್ಮಿ ಲಿಪಿ, ಪ್ರಾಕೃತ ಭಾಷೆಯಲ್ಲಿರುವಂಥ ಈ ಶಾಸನಗಳು ನೇರ ಮತ್ತು ಸರಳ ಮಾತಿನಲ್ಲಿ ವಿಶ್ವ ಸಂದೇಶವನ್ನು ಹೇಳುವಂಥವು. ಅಶೋಕ ಈ ಶಾಸನಗಳನ್ನು ಬರೆಯಿಸುವುದಕ್ಕಿಂತ ಪೂರ್ವದಲ್ಲಿ ಸುಮಾರು 2.5 ವರ್ಷಗಳ ಹಿಂದೆ ಆತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಸಂಘವನ್ನು ಸೇರಿ ತನ್ನ ಧರ್ಮವನ್ನು ಇಡೀ ನಾಡಿನ ತುಂಬ ಪ್ರಸಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆತ ಈ ಶಾಸನಗಳನ್ನು ಬರೆಸ್ತಾನೆ ಅನ್ನುವಂಥವನ್ನ ಹೇಳ್ಕೊತಾನ. ಅವನು ತಾನು ಧರ್ಮಾಸಕ್ತನಾಗಿರುವ ಸಂದರ್ಭದಲ್ಲಿ ಇಲ್ಲಿಯ ಜನರು ಏನದಲ್ಲ, ಅವರು ಧರ್ಮಾಸಕ್ತರಾಗಬೇಕು, ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅನ್ನುವಂಥ ನೇರವಾದಂಥ ಸಂದೇಶವನ್ನು ಈ ಶಾಸನಗಳು ನೀಡ್ತವೆ ಅನ್ನುವಂಥದ್ದು. ಹೀಗಾಗಿ ಅಶೋಕನ ಶಾಸನಗಳಿಗೆ ಧರ್ಮ ಲಿಪಿಗಳು ಅನ್ನುವಂಥ ಹೆಸರು ಬಂದಿದೆ ಅನ್ನುವಂಥದ್ದು ಗಮನಿಸ್ಬೇಕು ನಾವು. ಈ ಮೌರ್ಯ ಸಾಮ್ರಾಟರ ನಂತರ, ಅಶೋಕನ ನಂತರ ಶಾತವಾಹನರು, ಚುಟುಗಳು, ಕದಂಬರು ಇವರೆಲ್ಲರೂ ಶಾಸನಗಳನ್ನು ಬರೆಸಿದ್ದಾರೆ. ಕ್ರಿಸ್ತಶಕ ಪೂರ್ವ 3ನೇ ಶತಮಾನದ ಅಶೋಕನಿಂದ ಮೊದಲಾಗಿ ಕ್ರಿಸ್ತಶಕ 450ರವರೆಗೆ, ಅಂದರೆ ಸುಮಾರು 750 ವರ್ಷಗಳ ಕಾಲಾವಧಿಯಲ್ಲಿ ಕರ್ನಾಟಕದಲ್ಲಿ ದೊರೆತಿರುವಂಥ ಶಾಸನಗಳೆಲ್ಲ ಪ್ರಾಕೃತದವುಗಳು. ಸಾತವಾಹನರಾಗಲಿ ಚುಟುಗಳಾಗಲಿ ಅವರು ಬರೆಸಿರುವಂಥ ಶಾಸನಗಳು ಪ್ರಾಕೃತ ಭಾಷೆಯು, ಬ್ರಾಹ್ಮಿ ಲಿಪಿಯಲ್ಲಿ ಇದೆ. ಅವ್ರ ನಂತರ ಕದಂಬರ ಕಾಲಕ್ಕೆ ನಾವು ಬಂದಾಗ ಕದಂಬರು ಸಂಸ್ಕೃತವನ್ನು ಆಯ್ದುಕೊಂಡ್ರು. ಅವರು
ಹೀಗಾಗಿ ಬಹುಪಾಲು ಕದಂಬರ ಶಾಸನಗಳೆಲ್ಲ ಸಂಸ್ಕೃತದಲ್ಲಿವೆ ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಮಾತನ್ನು ಗಮನಿಸಬೇಕು. ಇದುವರೆಗೆ ಶಿಲೆಗಳ ಮೇಲೆ ಕಂಡರಿಸಿದಂಥ ಶಾಸನಗಳು ಕದಂಬರ ಕಾಲಕ್ಕೆ ಅವು ತಾಮ್ರ ಮೇಲೆ ಕೆತ್ತುವಂಥ ಕೆಲಸ ನಡೀತು. ತಾಮ್ರ ಶಾಸನಗಳಾದವು. ಅದಕ್ಕೆ ಮುಖ್ಯ ಉದ್ದೇಶ ಏನಂತ ಕೇಳಿದ್ರೆ, ತಾಮ್ರ ಶಾಸನಗಳಾದರೆ ಎಲ್ಲಿ ಬೇಕಾದಲ್ಲಿ ಅವನ್ನ ಇಟ್ಕೊಳ್ಬೋದು, ಒಯ್ಬೋದು ಅದನ್ನು. ಆದರೆ ಬಂಡೆ ಶಾಸನಗಳು ಹಾಗಲ್ಲ, ಶಿಲಾಶಾಸನಗಳಾಗಲ್ಲ, ಒಯ್ಲಿಕ್ಕೆ ಬರೋದಿಲ್ಲ. ಅವು ವೈಯಕ್ತಿಕವಾದಂಥ ಆಸ್ತಿಗಳಲ್ಲ. ತಾಮ್ರ ಶಾಸನಗಳಾದರೆ ವೈಯಕ್ತಿಕವಾದಂಥ ಸ್ವತ್ತು, ಆಯಾ ಜನರಲ್ಲಿ ಅವು ಉಳಿದುಕೊಳ್ತಾ ಇದ್ವು. ವಿಶೇಷವಾಗಿ ಬ್ರಾಹ್ಮಣ ವಿದ್ವಾಂಸರಿಗೆ, ಬ್ರಾಹ್ಮಣರಿಗೆ ಬಿಟ್ಟುಕೊಟ್ಟಂಥ ದತ್ತಿ ದಾನಗಳೇನದವಲ್ಲ ಅವೆಲ್ಲ ತಾಮ್ರ ಶಾಸನಗಳಾಗಿದ್ದವು. ಅದರ ಉದ್ದೇಶ ಏನಂದರೆ, ಮುಂದಿನ ರಾಜರು ಯಾರೇ ಬರಲಿ ಹೋಗಲಿ ಆ ಕೊಟ್ಟಂಥ ದತ್ತಿ ಅದು ಪುನರ್ದತ್ತಿಯಾಗಿ ಹಾಗೆ ಉಳಿದುಕೊಳ್ಳಬೇಕು ಅನ್ನುವಂಥದ್ದು ಉದ್ದೇಶ ಅವುಗಳನ್ನು ಬರೆಸಿದವರದು, ಬರೆಸಿಕೊಂಡವರದು ಆಗಿರಬೇಕು ಅಂಥೇಳಿ ಅನ್ನಿಸ್ತದೆ. ವಿಷಯಾನುಕ್ರಮಣಿಕೆಯ ದೃಷ್ಟಿಯಿಂದ ಅಶೋಕನ ಶಾಸನಗಳಿಗಿಂತ ತೀರ ಭಿನ್ನವಾದ ಈ ಶಾಸನಗಳು ಮುಂದಿನ ಶಾಸನಗಳಿಗೆ ಮಾದರಿ ಅನ್ನಿಸ್ತವೆ. ಅಶೋಕನ ಶಾಸನಗಳಲ್ಲಿ ಒಬ್ಬನೇ ವ್ಯಕ್ತಿ, ಒಂದೇ ಧರ್ಮ, ಒಂದೇ ಉದ್ದೇಶ ಇದ್ದರೆ, ಇಲ್ಲಿ ಹಲವು ವ್ಯಕ್ತಿಗಳು, ಹಲವು ಧರ್ಮ, ಹಲವು ಉದ್ದೇಶಗಳು ಕಂಡು ಬರ್ತಾ ಇರುವಂಥದ್ದು ಕರ್ನಾಟಕದ ಶಾಸನ ವಾಹಿನಿ ಕವಲೊಡೆಯುತ್ತಿರುವಂಥದ್ದರ ಒಂದು ನಿದರ್ಶನ. ಸಾಮಾನ್ಯವಾಗಿ ಶಿಲಾಶಾಸನಗಳನ್ನು ಬಂಡೆಗಲ್ಲು, ಶಿಲಾಫಲಕ ಮತ್ತು ಕಂಬಗಳ ಮೇಲೆ ಕಂಡರಿಸ್ತಿದ್ರು. ಕನ್ನಡ ಭಾಷೆ ಮತ್ತು ಲಿಪಿಗಳಲ್ಲಿರುವ ಶಿಲಾಶಾಸನಗಳು ಸಾಮಾನ್ಯವಾಗಿ ನಿಶ್ಚಿತ ನಿರೂಪಣಾ ವಿಧಾನವನ್ನು ಅನುಸರಿಸ್ತಾ ಇದ್ದವು. ಶಾಸನ ಸ್ವರೂಪವನ್ನು ಗಮನಿಸಿ ಹೇಳೋದಾದರೆ, ಯಾವುದೇ ಒಂದು ಶಾಸನವನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ಮೊದಲು ಬರುವಂಥದ್ದು ದೇವತಾಸ್ತುತಿ. ಅದಕ್ಕೆ ಮಂಗಳ ಶ್ಲೋಕ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಅದಕ್ಕೆ ಆ ಶಾಸನ ಯಾವ ಧರ್ಮಕ್ಕೆ ಸಂಬಂಧಿಸಿರ್ತಿತ್ತು, ಆ ಧರ್ಮದ ದೇವರ ಸ್ತುತಿ ಆ ಶಾಸನದ ಪ್ರಾರಂಭದೊಳಗೆ ಬರ್ತಾ ಇತ್ತು ಅನ್ನುವಂಥದ್ದು. ಬಹುತೇಕವಾಗಿ ಸಿಗುವಂಥ ಶೈವ ಶಾಸನದಲ್ಲಿ ಸಂಸ್ಕೃತ ಕವಿ ಬಾಣಭಟ್ಟನ ಹರ್ಷಚರಿತದ ಮಂಗಳ ಶ್ಲೋಕ, ಅದು ಕ್ರಿಸ್ತ ಶಕೆ 7ನೇ ಶತಮಾನದ್ದು. ಈ ಶ್ಲೋಕ ಇಡೀ ಕನ್ನಡ ಶಾಸನದೊಳಗೆ ಎಲ್ಲ ಕಡೆಯೂ ಬಳಕೆಯಾಗಿರುವಂಥದ್ದನ್ನು ನಾವು ಗಮನಿಸಬೇಕು. ಶ್ರೀ ನಮಸ್ತುಂಗ ಶಿರಸ್ಸುಂಬಿ ಚಂದ್ರಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲ ಸ್ತಂಭಾಯ ಶಂಭವೇ ಅನ್ನುವಂಥದ್ದು. ಯಾರ ಶಿರಸ್ಸಿನಲ್ಲಿ ಚಂದ್ರನು ಮನೋಹರನಾದ ಚಾಮರದಂತಿದ್ದಾನೋ, ಯಾರು 3 ಲೋಕಗಳಿಗೂ ಆಧಾರ ಸ್ತಂಭ ಅಂತಿದ್ದಾನೆಯೋ ಆ ಶಂಭುವಿಗೆ ನಮಸ್ಕಾರಗಳು ಅನ್ನುವಂಥದ್ದು ಇದರ ಅರ್ಥ ಇದೆ ಎಂಬ ಶಿವಸ್ತುತಿಯಿಂದ ಆರಂಭಗೊಳ್ತಾ ಇತ್ತು. ಅದರಂತೆ ಜೈನ ಶಾಸನಗಳು ಶ್ರೀಮತ್ ಪರಮ ಗಂಭೀರ ಶಾದ್ವಾದ ಅಮೋಘ ಲಾಂಛನಂ ಜಿಯಾ ತ್ರೈಲೋಕ್ಯ ನಾಥಶ್ಯ ಶಾಸನಂ ಜಿನಶಾಸನಂ, 3 ಲೋಕಗಳಿಗೆ ಒಡೆಯನು, ಪರಮ ಗಂಭೀರನು, ಅಮೋಘವಾದ ಶಾದ್ವಾದವನ್ನೇ ಲಾಂಛನವಾಗಿ ಉಳ್ಳ ಜಿನನಿಗೆ ಜಿನಶಾಸನಕ್ಕೆ ಜಯವಾಗಲಿ ಎನ್ನುವಂಥದ್ದು ಅರ್ಥ. ಹೀಗೆ ಜಿನಸ್ತುತಿಯೊಂದಿಗೆ ಇವು ಕಾಣಿಸ್ಕೊಳ್ತಾ ಇತ್ತು. ಹಾಗೆಯೇ ವೈಷ್ಣವ ಶಾಸನಗಳು ಆರಂಭದೊಳಗೆ ಜಯತಾವಿಷ್ಕೃತಂ ವಿಷ್ಣೋರ್ವರಾಹಂ ಶೋಭಿತಾರ್ಣವಂ ದಕ್ಷಿಣೋಂತ ದಂಷ್ಟ್ರಾಗ್ರ ವಿಶ್ರಾಂತ ಭುವನಂ ವಪು, ಸಮುದ್ರವನ್ನು ಕ್ಷೋಭೆಗೊಳಿಸಿ ಭೂದೇವಿಯನ್ನು ತನ್ನ ಬಲ ಕೋರೆ ದಾಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವ ವರಾಹರೂಪಿಯಾದ ವಿಷ್ಣುವಿಗೆ ಜಯವಾಗಲಿ ಅಂತ. ಹೀಗೆ ಶಾಸನಗಳ ಮೇಲ್ಭಾಗದಲ್ಲಿ ಮಂಗಳ ಶ್ಲೋಕಗಳು ಸ್ತುತಿಪದ್ಯವಾಗಿ ಕಾಣಬರ್ತಾ ಇದ್ದವು ಅನ್ನುವಂಥದ್ದು. ಈ ಸ್ತುತಿಪದ್ಯಗಳ ನಂತರ ಆ ಶಾಸನವನ್ನು ಕೊರೆಸಲಿಕ್ಕೆ ಕಾರಣರಾಗಿರುವಂಥ ರಾಜ, ಅವನ ಅಧಿಕಾರಿ, ಅವುಗಳ ವಿವರಗಳು ಏನದಲ್ಲ ಇಲ್ಲಿ ಬರ್ತಾ ಇತ್ತು. ಸಾಮಾನ್ಯವಾಗಿ ರಾಜನ ಬಿರುದುಗಳು, ಅವ ಭಾಗವಹಿಸಿರುವಂಥ ಯುದ್ಧದ ವಿಜಯ,
ಆಮೇಲೆ ಅವನ ವಂಶಾವಳಿ ಕನಿಷ್ಠ ಒಂದು 2-3 ತಲೆಮಾರಿನ ವಂಶಾವಳಿಗಳಾದರು. ಇನ್ನು ಕೆಲವೊಂದು ಕಡೆ ಭಾಳ ದೀರ್ಘವಾದಂಥ ವಂಶಾವಳಿಗಳು ಬಂದದ್ದಿದೆ. ಇವೆಲ್ಲವೂ ಏನಾಗ್ತಿದ್ವು ಅಂತ ಕೇಳಿದ್ರೆ ಈ ಶ್ಲೋಕಗಳ ನಂತರ, ಮಂಗಳ ಶ್ಲೋಕಗಳ ನಂತರ ಶಾಸನಗಳಲ್ಲಿ ಬಳಸ್ತಾ ಇದ್ರು. ಇದಾದ ನಂತರ ಸಾಮಾನ್ಯವಾಗಿ ಶಾಸನ ಅದು ಯಾವ ಊರಿಗೆ ಸಂಬಂಧಪಟ್ಟಿದ್ದು, ಯಾವ ಊರಿನಲ್ಲಿ ಕೊಡ್ತಾ ಇದ್ರು ಅನ್ನುವಂಥದ್ರ ವಿವರ ಬರ್ತಾ ಇತ್ತು. ಸಾಮಾನ್ಯವಾಗಿ ಕನ್ನಡ ಶಾಸನದೊಳಗೆ ಬರುವಂಥ ವಿವರ ಅಂತಂದರೆ ಜಂಬೂದ್ವೀಪ, ಅದರ ಮಧ್ಯದಲ್ಲಿರುವಂಥ ಮಂದರ ಪರ್ವತ, ಆ ಪರ್ವತದ ದಕ್ಷಿಣಕ್ಕಿರುವಂಥ ಭರತ ದೇಶ, ಅದರ ದಕ್ಷಿಣಕ್ಕಿರುವಂಥ ಕುಂತಳ ಅಂದರೆ ಮತ್ತಿನ ಕರ್ನಾಟಕ ಕುಂತಳ ನಾಡು, ಆ ಕುಂತಳ ನಾಡಿನಲ್ಲಿ ಮತ್ತೆ ಇಂಥದ್ದೊಂದು ಆಡಳಿತ ವಿಭಾಗ ನಾಡು ಅನ್ನುವಂಥದ್ದು. ಅವು ಬನವಸೆ 12,000 ಆಗಿರ್ಬೋದು, ಹಲಸಿಗೆ 12,000 ಆಗಿರ್ಬೋದು, ಗಂಗವಾಡಿ 96,000 ಆಗ್ಬೋದು. ಅಂದರೆ ಇವು ನಾಡುಗಳು ಏನದವಲ್ಲ ಸುಮಾರು 1000 ಸಂಖ್ಯೆಯಲ್ಲಿ, ಕೂಂಡಿ 3,000, ಹೀಗೆ 1000 ಹಳ್ಳಿಗಳ ಸಂಖ್ಯೆಯಲ್ಲಿ ನಮ್ಗೆ ಕಾಣಿಸ್ತದೆ. ಆ ಹಳ್ಳಿಗಳನ್ನು ಒಳಗೊಂಡಿರುವಂಥ ಒಂದು ಭೂಪ್ರದೇಶ ಅದಕ್ಕೆ ನಾಡು ಅಂತ ಕರೀತಿದ್ರು. ಅಂಥ ನಾಡುಗಳೊಳಗೆ ಈ ಒಂದು ಊರು, ದಾನ ಕೊಡುವಂಥ ಊರು ಎಲ್ಲಿ ಇತ್ತು ಅನ್ನುವಂಥದ್ರೆ ಆ ಊರಿನ ವರ್ಣನೆಯನ್ನು, ಪುರವರ್ಣನೆಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಆಮೇಲೆ ಪುರವರ್ಣನೆಯ ನಂತರ ಪುರವರ್ಣನೆಗಳು ಭಾಳ ವಿಸ್ತಾರವಾಗಿ ಒಂದು ಕಾವ್ಯದ ಭಾಗ ಅನ್ನುವಂಗೆ ಕೆಲವೊಂದು ಕಡೆ ಬರ್ತಾ ಇರುವುದನ್ನು ನಾವು ಗಮನಿಸಬೇಕು. ಇಂಥ ವರ್ಣನೆಗಳನ್ನು ಎತ್ಕೊಂಡೇ ಡಾಕ್ಟರ್ ಕಲಬುರ್ಗಿಯವರು ಶಾಸನ ಸೂಕ್ತಿ ಸುಧಾರಣವ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೋದು. ಇದಾದ ನಂತರ ಈ ದಾನವನ್ನು ಯಾವ ಕಾಲದಲ್ಲಿ ಬಿಟ್ಟರು ಅನ್ನುವಂಥದ್ದು. ಸಾಮಾನ್ಯವಾಗಿ ಈ ದಾನ ಶಾಸನಗಳನ್ನು ಬರೆಸುವಂಥವರು ಆ ಅರಸನ ಆಳ್ವಿಕೆ ವರ್ಷವನ್ನು ಉಲ್ಲೇಖಿಸ್ತಾ ಇದ್ರು. ಆದರೆ ಕ್ವಚಿತ್ತಾಗಿ ನಂತರದೊಳಗೆ ಅಂದರೆ ಬಾದಾಮಿ ಚಾಲುಕ್ಯರ ಕಾಲದೊಳಗೆ ವಿಶೇಷವಾಗಿ ಮೊದಲನೇ ಪುಲಿಕೇಶಿ ಶಕವರ್ಷವನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಸುಮಾರು 465 ಶಕವರ್ಷ ಆ ವರ್ಷದಲ್ಲಿ ಇಮ್ಮಡಿ ಮೊದಲನೇ ಪುಲಿಕೇಶಿ ಶಾಸನವನ್ನು ಬರೆಸ್ತಾನೆ. ಅಲ್ಲಿಂದ ಈ ಶಕವರ್ಷದ ಕಾಲಗಣನೆ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಅನ್ನುವಂಥದ್ದು. ನಂತರದೊಳಗೆ ಕಲ್ಯಾಣ ಚಾಲುಕ್ಯ 6ನೇ ವಿಕ್ರಮಾದಿತ್ಯ ತನ್ನದೇ ಆದಂಥ ಒಂದು ಕಾಲಗಣನೆಯನ್ನು ಪ್ರಾರಂಭ ಮಾಡ್ತಾನೆ. ಆತ 1076 ಒಳಗೆ ಅಧಿಕಾರಕ್ಕೆ ಬರ್ತಾನೆ. ಅಲ್ಲಿಂದ ವಿಕ್ರಮ ವರ್ಷ ಅನ್ನುವಂಥ ವರ್ಷವನ್ನು, ವಿಕ್ರಮ ಕಾಲಗಣನೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಆ ಕಾಲ ನಿರ್ದೇಶಕನು ಬಹಳ ದಿವಸಗಳವರೆಗೆ, ಸುಮಾರು ಒಂದು 200 ವರ್ಷಗಳವರೆಗೆ ಇತ್ತು. ಮುಂದದು ನಿಂತು ಹೋಯ್ತದನು. ಈಗ ಇಡೀ ಕರ್ನಾಟಕದೊಳಗೆ ಕಾಣುವಂಥ ಶಾಸನದೊಳಗೆ ಬರುವಂಥ ಕಾಲ ನಿರ್ದೇಶನದಲ್ಲಿ ಶಕವರ್ಷನೇ ಬಹಳ ಮುಖ್ಯವಾಗಿರುವಂಥದ್ದು. ಆಮೇಲೆ ಆ ಶಕವರ್ಷ ಬರೆಸಿದ ನಂತರ ಅಲ್ಲಿ ಅದು ದಾನವನ್ನು ಯಾವ ಸಂವತ್ಸರದಲ್ಲಿ, ಯಾವ ಮಾಸದಲ್ಲಿ, ಯಾವ ಪಕ್ಷದಲ್ಲಿ, ಯಾವ ತಿಥಿ ವಾರ, ಅವತ್ತೇನ ಚಂದ್ರಗ್ರಹಣ ಇತ್ತೋ, ಸೂರ್ಯಗ್ರಹಣ ಇತ್ತೋ, ಸಂಕ್ರಾಂತಿ ಇತ್ತೋ, ಈ ಎಲ್ಲ ವಿವರಗಳನ್ನು ಈ ಕಾಲದ ವಿಭಾಗದೊಳಗೆ ಅಲ್ಲಿ ಶಾಸನಕಾರ ಕೊಡ್ತಾ ಇದ್ದ ಅನ್ನುವಂಥದ್ದು. ಆಮೇಲೆ ದಾನ ಎದಕ್ಕೆ ಕೊಡ್ತಾ ಇದ್ರು, ದಾನವನ್ನು ಕೊಡುವ ಉದ್ದೇಶ ಏನು? ಸಾಮಾನ್ಯವಾಗಿ ದಾನಗಳನ್ನು ರಾಜ ಕೊಡಬೇಕಾದ್ರೆ ಅವನ ಪಟ್ಟಾಧಿಕಾರ ಮಹೋತ್ಸವದ ಸಂದರ್ಭದಲ್ಲಿ, ಅಥವಾ ಪುತ್ರೋತ್ಸವವಾದಂಥ ಸಂದರ್ಭದಲ್ಲಿ, ಅಥವಾ ಯಾವುದೋ ಪುಣ್ಯ ಪ್ರಾಪ್ತಿಗಾಗಿ ಈ ದಾನಗಳನ್ನು ಬಿಡ್ತಾ ಇದ್ದರು. ಇನ್ನು ಕೆಲವೊಬ್ಬರು ಬೇರೆಯವರ ಹೆಸರಿಗೆ ದಾನ, ಪರೋಕ್ಷ ವಿನಯವಾಗಿ ದಾನವನ್ನು ಕೊಡ್ತಾ ಇದ್ದರು ಅನ್ನುವಂಥದ್ದು. ಇನ್ನು ಕೆಲವೊಂದು ಸಲ ಈ ಸಂಗಮ ಸ್ಥಾನ, ಅಲ್ಲಿ ಪುಣ್ಯ ನದಿ ಸ್ಥಾನಕ್ಕೆ ಹೋದಾಗ ಅಲ್ಲಿಯ ದೇವರುಗಳಿಗೆ ದಾನವನ್ನು ಬಿಟ್ಟು ಕೊಡ್ತಾ ಇದ್ದರು ಅನ್ನುವಂಥದ್ದು. ಈ ದಾನವನ್ನು ರಾಜನೇ ಕೊಡಬೇಕಂತೇನಿರಲಿಲ್ಲ. ರಾಜನಂತೆ ಅವನ ಅಧೀನರಾಗಿರುವಂಥ ಆಳರಸರು, ಅಧಿಕಾರಿಗಳು, ಆಮೇಲೆ ಅರಸನ ಮಕ್ಕಳು ಯುವರಾಜರು, ಆಮೇಲೆ ಸಾಮಾನ್ಯ ಆದಂಥ ಜನರು ಸಹ ದಾನವನ್ನು ಬಿಟ್ಟುಕೊಡ್ತಾ ಇದ್ದರು. ಇಲ್ಲಿ ಅವರ ವಿವರಗಳು, ಅವರ ಮನೆತನ, ಅವರ ವಂಶ ಎಂಥದ್ದು, ಅದರ ವಿವರಗಳು ಇಲ್ಲಿ ಬರ್ತವೆ. ಈ ದಾನ ಕೊಡುವವನ ವಿವರಗಳ ನಂತರ ದಾನ ಸ್ವೀಕರಿಸುವವರು ಯಾರು? ಸಾಮಾನ್ಯವಾಗಿ ದಾನ ಸ್ವೀಕಾರ ಮಾಡುವಂಥವರು ಅವರು ಪಂಡಿತರಾಗಿರ್ತಿದ್ದರು, ದೇವಸ್ಥಾನದ ಆಚಾರ್ಯರಾಗಿರ್ತಿದ್ರು, ಆಯಾ ಧರ್ಮದ ಮುನಿಗಳಾಗಿರ್ತಿದ್ರು. ಅವರೆಲ್ಲರೂ ದಾನವನ್ನು ಸ್ವೀಕಾರ ಮಾಡ್ತಿದ್ರು.
ಅವರ ಅರ್ಹತೆ ಎಂಥದ್ದು, ದಾನ ಸ್ವೀಕರಿಸುವವರ ಅರ್ಹತೆ ಎಂಥದ್ದು, ಅವರ ಪಾಂಡಿತ್ಯ ಎಂಥದ್ದು, ಅವರ ಸಾಧನೆ ಎಂಥದ್ದು, ಏನಿತ್ತು ಅದರ ವಿವರವನ್ನು ಅಥವಾ ಅವರ ಆ ದೇವಾಲಯದ ಪರಂಪರೆ ಅಂದರೆ ಯಾವನೋ ಒಬ್ಬವ ಆಚಾರ್ಯ ಇದ್ದಂದ್ರೆ ಆಚಾರ್ಯನ ಪರಂಪರೆ, ಮುನಿಗಳಿದ್ದರೆ ಮುನಿ ಪರಂಪರೆ, ಇವುಗಳನ್ನು ಅಲ್ಲಿ ದಾನ ಸ್ವೀಕರಿಸುವವರ ಒಂದು ಇದರೊಳಗೆ ಪಟ್ಟಿಯೊಳಗೆ ಬರ್ತಾ ಇದ್ವು ಇವೆಲ್ಲ ಅನ್ನುವಂಥದ್ದು. ಆಮೇಲೆ ದಾನವನ್ನು ಏನೇನು ಕೊಡ್ತಾ ಇದ್ರು ಅನ್ನುವಂಥದ್ದು ಆ ನಂತರದೊಳಗೆ ಸಾಮಾನ್ಯವಾಗಿ ಭೂಮಿ ದಾನ ಕೊಡೋದು ಶಾಸನದೊಳಗೆಲ್ಲ ಕಾಣಿಸ್ತೀವಿ, ತತ್ತಿ ಕೊಡ್ತಿದ್ರು ಅನ್ನುವಂಥದ್ದನ್ನು. ಅವರ ಜೊತೆ ಭೂಮಿಯ ಜೊತೆ ನಿವೇಶನಗಳನ್ನು ಕೊಡ್ತಿದ್ರು. ಆಮೇಲೆ ಆ ನಿವೇಶನಗಳ ಜೊತೆನೇ ಕೆಲವೊಂದು ವಸ್ತುಗಳನ್ನು ಕೊಡ್ತಿದ್ರು. ಗೋವುಗಳನ್ನು ಬಿಡೋದಾಗಲಿ ಅಥವಾ ದೇವಸ್ಥಾನಕ್ಕೆ ಬಾಡು ಕಾಯಿಗಳನ್ನು ಕೊಡುವುದಾಗಲಿ, ಆ ದೇವಸ್ಥಾನಕ್ಕೆ ಬೇಕಾದಂಥ ಆಹಾರ ಧಾನ್ಯಗಳನ್ನು ಬಿಡುವುದಾಗಲಿ, ಇನ್ನು ಕೆಲವೊಂದು ಸಲ ತೆರಿಗೆಯಲ್ಲಿ ಒಂದು ಭಾಗವನ್ನು ದೇವಸ್ಥಾನಕ್ಕೆ ಬಿಡ್ತಿದ್ರು, ಹಣ ರೂಪದೊಳಗೂ ಕೊಡ್ತಿದ್ರು. ಹೀಗಾಗಿ ಒಂದು ರೀತಿ ಒಳಗೆ ಭೂಮಿ ಅಂದ್ಕೊಳ್ಳಿ ಎಂಥ ಭೂಮಿ, ಅದು ನೀರಾವರಿ ಭೂಮಿಯಾಗಿತ್ತು, ಒಣ ಬೇಸಾಯದ ಭೂಮಿಯಾಗಿತ್ತು, ಅದು ಗದ್ದೆ ಬೆದ್ದಲು ಅನ್ನುವಂಥ ಹೆಸರಿನಿಂದ ಶಾಸನದಲ್ಲಿ ಕರೆದಾರವನು. ಅದರ ವಿವರಗಳು ಅಲ್ಲಿ ಬರ್ತಾ ಇರ್ತಾವೆ. ಆಮೇಲೆ ನಿವೇಶನವನ್ನು ಕೊಡಬೇಕಾದ್ರೆ ಎಷ್ಟು ನಿವೇಶನವನ್ನು ಕೊಡ್ತಿದ್ರು ಮಾಪನ ಅಲ್ಲಿ ಮುಖ್ಯ ಆಗ್ತದೆ. ಸಾಮಾನ್ಯವಾಗಿ ನಿವೇಶಗಳನ್ನು ಗೇಣು ಮೊಳಗಳಲ್ಲಿ ಅಳಿತಿದ್ರು. ಇನ್ನು ತೋಟ ಹೊಲಗಳನ್ನೆಲ್ಲ ಮತ್ತರು ಅನ್ನುವಂಥ ಹೆಸರಿನೊಳಗೆ ಆಯಾ ಸ್ಥಳೀಯ ಇದಕ್ಕೆ ಕೆಲವೊಂದು ಕೋಲುಗಳಿರ್ತಿತ್ತು, ಗಳೆಗಳಿರ್ತಿದ್ದು, ಆ ಗಳೆಗಳಿಂದ ಅಳಿತಾ ಇದ್ರು ಅನ್ನುವಂಥದ್ದನ್ನು. ಇನ್ನು ನಾಣ್ಯಗಳು ಏನೇನು ಇರ್ತಿದ್ವು ಆಗಿನ ಕಾಲದೊಳಗೆ, ವಸ್ತುಗಳು ಏನೇನು ಇರ್ತಿದ್ವು, ಇವುಗಳ ವಿವರಗಳು ಅಲ್ಲಿ ಬರ್ತಾವೆ. ಹೀಗಾಗಿ ಒಂದು ರೀತಿ ಒಳಗೆ ನಮ್ಮ ಸಮಾಜದ ಅಧ್ಯಯನಕ್ಕೆ, ನಮ್ಮ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಬಹುಮುಖ್ಯವಾದಂಥ ವಿಷಯಗಳನ್ನು ಶಾಸನಗಳು ಒದಗಿಸಿಕೊಡ್ತಾವ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ. ಜೊತೆಗೆ ಆ ಕಾಲದ ಆಡಳಿತ ಪದ್ಧತಿ ಹೇಗಿತ್ತು ಅನ್ನುವಂಥದ್ದು ವಿವರಗಳನ್ನು ಇಲ್ಲಿ ಶಾಸನಗಳು ನೀಡ್ತವೆ ಅನ್ನುವಂಥದ್ದು. ಇದಾದ ನಂತರ ಕೊನೆಗೆ ಶಾಸನಗಳಿಗೆ ಫಲಶ್ರುತಿ ಇರ್ತಿತ್ತು. ಕೊನೆಯಲ್ಲಿ ಫಲಶ್ರುತಿ ವಾಕ್ಯ ಅಂತ ಕರೀತಾರೆ. ದಾನವನ್ನು ಕಾಪಾಡಿದವನಿಗೆ ದೊರಕುವಂಥ ಶ್ರೇಯಸ್ಸು, ದಾನವನ್ನು ಯಾರು ಹಾಳು ಮಾಡ್ತಾರೆ, ಅಪಹರಿಸ್ತಾರೆ, ಅವನಿಗೆ ಒದಗಿ ಬರುವಂಥ ಪಾಪಗಳನ್ನು ಕುರಿತು ಕೆಲವೊಂದು ಶ್ಲೋಕಗಳೇ ರಚನೆಗೊಂಡಿವೆ. ಅಂಥ ಶ್ಲೋಕಗಳು ಶಾಸನಗಳಲ್ಲಿ ಕಾಣಲಿಕ್ಕೆ ಸಿಗ್ತಾವೆ. ತೀರ ಪ್ರಾರಂಭದ ಶಾಸನಗಳಲ್ಲಿ ಕಳದೋನ್ ಮಹಾಪಾತಕನ್, ಕನ್ನಡದ ಮೊದಲ ಶಾಸನ ಅಂದಂಥ ಅಲ್ಮಿಡಿ ಶಾಸನದೊಳಗೆ ಕಳದೋನ್ ಮಹಾಪಾತಕನ್ ಭಾಳ ಸಂಕ್ಷಿಪ್ತವಾಗಿ ವಿವರ ಬರ್ತದೆ. ಇನ್ನು ಮುಂದುವರೆದಂಗೆ ಅಳಿವೋನ್ ಮಹಾಪಾತಕನಕ್ಕುಂ ಏಳನೆಯ ನರಕದ ಪುಳುವಕ್ಕುಂ. ಇವು ಅಳದವ, ಅದನ್ನು ನಾಶ ಮಾಡಿದವ ಅವೇನಾಗ್ತಾನೆ, ಮಹಾಪಾತಕ ಆಗ್ತಾನೆ, ಏಳನೆಯ ನರಕದ ಹುಳು ಆಗಿ ಹುಡ್ತಾನೆ ಅನ್ನುವಂಥದ್ದು ಅಲ್ಲಿ ಬರ್ತದೆ ಅನ್ನೋದು. ಇನ್ನೂ ಮುಂದುವರೆದಂಗೆ ಈ ಧರ್ಮಂ ಪಾಲಿಸಿದವರಿಗೆ ವಾರಣಾಸಿ ಕುರುಕ್ಷೇತ್ರದೊಳಂ ಸಾಸಿರ ಕಬಿಲಿಯಂ ಸಾಸಿರ್ವರ್ ಬ್ರಾಹ್ಮಣರಿಗೆ ಉಭಯಮುಖಿಯಾಗಿ ಕೊಟ್ಟ ಫಲಮಕ್ಕುಂ. ಈ ಶಾಸನವನ್ನು ಕಾಪಾಡಿದವರು ವಾರಣಾಸಿ ಒಳಗೆ, ಯಾಕಂದ್ರೆ ಪವಿತ್ರ ಸ್ಥಳಗಳವು, ಕುರುಕ್ಷೇತ್ರದೊಳಗೆ 1000 ಆಕಳುಗಳನ್ನು 1000 ಬ್ರಾಹ್ಮಣರಿಗೆ ಉಭಯಮುಖಿ ಕರು ಸಹಿತವಾದಂಥ ಆಕಳನ್ನು ಕೊಟ್ಟಿರುವಂಥ ಫಲ ಸಿಗುತ್ತದೆ ಅನ್ನುವಂಥದ್ದನ್ನು ಶಾಸನದಲ್ಲಿ ಹೇಳಿದ್ದನ್ನು ನಾವು ಕಾಣ್ತೇವೆ. ನಾವು ಇನ್ನು ಭಾಳ ಶಾಸನದೊಳಗೆ ಕೊನೆಯಲ್ಲಿ ಬರುವಂಥ ಶ್ಲೋಕ ಅಂದರೆ ಇದು: ಸ್ವದತ್ತಾಂ ಪರದತ್ತಾಂ ವಾಯೋ ಹರೇತ ವಸುಂಧರಾಂ ಷಷ್ಟಿರ್ವರ್ಷ ಸಹಸ್ರಾಣಿ ವಿಷ್ಟಾಯಾಂ ಜಾಯತೆ ಕ್ರಿಮಿ. ತಾನು ಕೊಟ್ಟ ಅಥವಾ ಬೇರೆಯವರು ಕೊಟ್ಟ ಭೂಮಿಯನ್ನು ಯಾರು ಅಪಹರಿಸ್ತಾರೋ ಅವರು 60,000 ವರ್ಷಗಳ ಕಾಲ ಅಮೇಧ್ಯದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾರೆ ಅನ್ನುವಂಥದ್ದು. ಹೀಗೆ ಶಾಸನಕಾರ ಏನಾದರೂ ಕೇಳಿದ್ರೆ ಆ ಶಾಸನವನ್ನು ಅಪಹರಿಸಿದವರಿಗೆ, ಆ ಶಾಸನವನ್ನು ರಕ್ಷಿಸಿದವರಿಗೆ ಏನೇನು ಫಲಗಳು ಸಿಗ್ತವೆ ಅನ್ನುವಂಥದ್ದನ್ನು ಈ ಕೊನೆಯಲ್ಲಿ ಫಲಶ್ರುತಿಯಲ್ಲಿ ಹೇಳ್ತಾ ಇದ್ರು. ಅದಾದ ನಂತರ ತೀರ ಕೊನೆಗೆ ಈ ಶಾಸನವನ್ನು ಕಂಡರಿಸಿದಂಥ ಶಿಲ್ಪಿಯ ಹೆಸರುಗಳು, ಆಮೇಲೆ ಶಾಸನವನ್ನು ಹೇಳಿದಂಥ ಕವಿಯ ಹೆಸರುಗಳು ಬರ್ತಾವೆ.
ಸಾಮಾನ್ಯವಾಗಿ ಅವನ್ನ ಬರೆದೋಂ ಬೇಳ್ದೋಂ ವಿರಚಿಸಿದಂ ಅನ್ನುವಂಥ ಒಂದು ವಾಕ್ಕಣಿಕೆಯಿಂದ ಅವುಗಳನ್ನು ಸೂಚಿಸಲಾಗ್ತದೆ ಅನ್ನುವಂಥದ್ದು. ಇನ್ನು ಈ ಕನ್ನಡ ಶಾಸನಗಳನ್ನು ಅವುಗಳ ಗುಣಲಕ್ಷಣಗಳಿಗೆ ಅನುಸರಿಸಿ ಅವುಗಳನ್ನು ದಾನ ಶಾಸನ, ಪ್ರಶಸ್ತಿ ಶಾಸನ, ವೀರಗಲ್ಲು, ಮಾಸ್ತಿಕಲ್ಲು, ನಿಷಿದಿ ಕಲ್ಲು ಅಂಥೇಳಿ ಸಾಮಾನ್ಯವಾಗಿ ವಿಭಾಗವನ್ನು ಮಾಡ್ತಾರೆ. ಕರ್ನಾಟಕದೊಳಗೆ ದೊರಕಿರುವಂಥ ಬಹುಪಾಲು ಶಾಸನಗಳೇನದಾವಲ್ಲ ಅವೆಲ್ಲವೂ ದಾನ ಶಾಸನಗಳೇ. ಈ ದಾನ ಶಾಸನದಲ್ಲಿ ವ್ಯಕ್ತಿಗೆ ಕೊಟ್ಟಿರುವಂಥ ವೈಯಕ್ತಿಕವಾಗಿ ವ್ಯಕ್ತಿಗೆ ಕೊಟ್ಟಿರುವಂಥ ಶಾಸನಗಳು, ಇನ್ನು ಕೆಲವೊಂದು ಸಂಘ ಸಂಸ್ಥೆಗಳಿಗೆ ವಿಶೇಷವಾಗಿ ದೇವಾಲಯ ಮತ್ತು ಅದಕ್ಕೆ ಅಂಟಿಕೊಂಡಿರುವಂಥ ಮಠಗಳಿಗೆ ಬಿಟ್ಟುಕೊಟ್ಟಿರುವಂಥ ಶಾಸನಗಳನ್ನು ಸೇರಿಸಬಹುದು ಅಂತ ಕಾಣಿಸ್ತದೆ. ವ್ಯಕ್ತಿಗೆ ಕೊಟ್ಟಂಥ ದಾನ ಆಯಾ ವ್ಯಕ್ತಿಯ ವಿದ್ವತ್ತು ಮತ್ತು ಪಾಂಡಿತ್ಯ ಮತ್ತು ಅವನ ಸಾಧನೆಗಳಿಗೆ ಸಂಬಂಧಿಸಿದರೆ, ಸಂಘಕ್ಕೆ ಕೊಟ್ಟುದು ದೇವಾಲಯ, ಮಠ ಮತ್ತು ಮಹಾಜನರಿಗೆ ಸಂಬಂಧಿಸಿದಂಥದ್ದು. ದಾನವನ್ನು ಸಾಮಾನ್ಯವಾಗಿ ಭೂಮಿ, ಹಣ, ವಸ್ತು ರೂಪದಲ್ಲಿ ಕೊಡಲಾಗ್ತಾ ಇತ್ತು. ಅದರ ಜೊತೆಗೆ ದೇವಾಲಯ ಕೊಟ್ಟಿರುವಂಥ ದಾನದಲ್ಲಿ ಇಂತಿಂಥದಕ್ಕೆ ಅನ್ನುವಂಥದ್ದನ್ನು ಒಂದು ನಿರ್ಣಯ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು. ಈಗ ಪೂಜೆ ಪುರಸ್ಕಾರಕ್ಕೆ ಇಂತಿಷ್ಟು ದಾನ, ಖಂಡಸ್ಫುಟಿತ ಜೀರ್ಣೋದ್ಧಾರಕ್ಕೆ ಇಂತಿಷ್ಟು ದಾನ, ಅಲ್ಲಿನ ವಿದ್ಯಾಕೇಂದ್ರಕ್ಕೆ, ಅನ್ನಸತ್ರಕ್ಕೆ, ಅಗ್ಗಿಷ್ಟಕ್ಕಿಗೆ, ಅರವಟ್ಟಿಗೆಗೆ, ಕೆರೆಕಟ್ಟಿ, ಬಾವಿ, ಧರ್ಮಸಂತೆ, ಉದ್ಯಾನವನ, ಆಮೇಲೆ ದೇವಾಲಯಕ್ಕೆ ಅದರದೇ ಆದಂಥ ಒಂದು ಪರಿಚಾರಕ ವರ್ಗ ಇರ್ತಿತ್ತು. ಅದಕ್ಕೆ ಮಾಲೆ ತಂದು ಕೂಡ ಇರ್ತಿದ್ದ. ಆಮ್ಯಾಗ ದಿನನಿತ್ಯ ದೇವಾಲಯಕ್ಕೆ ಸಂಗೀತ ಸೇವೆ ಸಲ್ಲಿಸುವಂಥವ್ರು, ನರ್ತನ ಮಾಡುವಂಥವ್ರು, ದೇವದಾಸಿಯರು, ಆಮೇಲೆ ಅಲ್ಲಿ ವಾದ್ಯ ಬಾರಿಸುವವರು ಇವರೆಲ್ಲ ಇರ್ತಿದ್ರು. ಅವರಿಗೂ ದಾನವನ್ನು ಬಿಟ್ಟುಕೊಡ್ಲಾಗ್ತಾ ಇತ್ತು. ಇನ್ನು ಮಠಗಳಿಗೆ ಹೊಂದಿಕೊಂಡಿರುವಂಥ ವಿದ್ಯಾಮಂದಿರಗಳಲ್ಲಿ ಪಾಠ ಮಾಡುವಂಥ ಉಪನ್ಯಾಸಕರಿಗೆ ಅವರಿಗೂ ದಾನವನ್ನು ಬಿಟ್ಟು ಕೊಡಲಾಗ್ತಿತ್ತು ಅನ್ನುವಂಥದ್ದು. ಇವುಗಳ ಹೊರತುಪಡಿಸಿದರೆ ಈ ದಾನ ಶಾಸನಗಳನ್ನು ಬಿಟ್ಟರೆ ಇನ್ನು ಕೆಲವೊಂದು ಶಾಸನಗಳು ಅವು ಕೇವಲ ಪ್ರಶಸ್ತಿ ಶಾಸನಗಳು. ಈಗ ರಾಜನಾದಂಥವ ಎಲ್ಲಿಯೋ ದಿಗ್ವಿಜಯಕ್ಕೆ ಹೋಗಿ ಬಂದಂದ್ರೆ ಆ ದಿಗ್ವಿಜಯದ ಸ್ಮರಣೆಗಾಗಿ, ನೆನಪಿಗಾಗಿ ಶಾಸನಗಳನ್ನು ಬರೆಸ್ತಾ ಇದ್ದ. ಹೀಗಾಗಿ ಅವುಗಳನ್ನು ಏನಂತ ಕೇಳಿದ್ರೆ ದೇವಾಲಯ ಕಟ್ಟಿಸಿ ದಾನ ಬಿಡುವಂಥ ಸಂದರ್ಭದೊಳಗೆ ಆ ಪ್ರಶಸ್ತಿ ಶಾಸನಗಳನ್ನು ಅಲ್ಲಿ ಹಾಕಿಸ್ತಿದ್ರು ಅನ್ನುವಂಥದ್ದು ಗಮನಿಸಬೇಕು. ಈ ದಾನ ಶಾಸನ, ಪ್ರಶಸ್ತಿ ಶಾಸನಗಳನ್ನ ಬಿಟ್ಟರೆ ಕರ್ನಾಟಕದಲ್ಲಿ ಸಿಗುವಂಥ ಬಹುಪಾಲು ಶಾಸನ ಮತ್ತು ಶಿಲ್ಪಗಳು ವೀರಗಲ್ಲುಗಳು. ಇದರ ಬಗ್ಗೆ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಇವತ್ತಿನ ದಿವಸ ಕರ್ನಾಟಕದಲ್ಲಿ ವೀರಗಲ್ಲುಗಳು ಇರಲಾರದಂಥ ಊರುಗಳೇ ಇಲ್ಲ ಅಂತ ಹೇಳ್ಬೋದು. ಯಾವುದೇ ಊರಿಗೆ ಹೋಗಲಿ ಆ ಊರಿನಲ್ಲಿ ಒಂದಾದರೂ ಒಂದು ವೀರಗಲ್ಲು ಸಿಗ್ತದೆ. ಅದು ಕೆಳಗೆ ಶಾಸನ ಇರಲಿಕ್ಕಿಲ್ಲ, ಆ ವೀರಗಲ್ಲಿನ ಶಿಲ್ಪ ಇರ್ತದೆ. ಅಲ್ಲಿ ಸಾಮಾನ್ಯವಾಗಿ ವೀರಗಲ್ಲಿನ ಶಿಲ್ಪ ಹೇಗಿರ್ತದೆ ಅಂತ ಕೇಳಿದ್ರೆ ಅಲ್ಲಿ ಒಂದು 2-3 ಪಟ್ಟಿಕೆ ಇರ್ತಾವೆ, 4 ಪಟ್ಟಿಕೆ, 5 ಪಟ್ಟಿಕೆ ಇರ್ತಾವೆ. ಸಾಮಾನ್ಯವಾಗಿ ಕೆಳಗಿನ ಪಟ್ಟಿಕೆ ಒಳಗೆ ಆ ಊರಿನ ವೀರ ಹೋರಾಡುವಂಥ ಚಿತ್ರ ಇರ್ತದೆ. ಆ ಹೋರಾಟದಲ್ಲಿ ಮಡಿದಂಥ ವೀರನನ್ನು ಅವನ ನಂಬಿಕೆ ಇತ್ತು ಆ ಕಾಲದೊಳಗೆ ಅಪ್ಸರ ಸ್ತ್ರೀಯರು ಎತ್ಕೊಂಡು ಹೋಗ್ತಾರೆ ಅಂಥೇಳಿ. ಮಧ್ಯದಲ್ಲಿ ಅಪ್ಸರ ಸ್ತ್ರೀ ಆ ವೀರನನ್ನು 2 ಕಡೆ ಒಬ್ಬೊಬ್ಬರು ಹೆಗಲ ಮೇಲೆ ಕೈ ಹಾಕಿ ಎತ್ಕೊಂಡು ಹೋಗುವಂಥದ್ದು, ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಮೇಲೆ ಆತ ಯಾವ ಧರ್ಮಕ್ಕೆ ಸಂಬಂಧಪಟ್ಟಾನ ಅನ್ನುವಂಥದ್ದನ್ನು, ಈಗ ಶೈವ ಧರ್ಮಕ್ಕೆ ಸಂಬಂಧಪಟ್ಟಿದ್ರೆ ಲಿಂಗದ ಚಿತ್ರ ಇರ್ತದೆ, ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದಿದ್ದರೆ ಅಲ್ಲಿ ಜಿನನ ವಿಗ್ರಹ, ಮುಕ್ಕೊಡೆಯ ಜಿನನ ವಿಗ್ರಹ ಇರ್ತದೆ. ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಿದ್ರೆ ಅಲ್ಲಿ ವಿಷ್ಣುವಿನ ವಿಗ್ರಹ ಮೇಲೆ, ಶಾಸನದ ಮೇಲೆ ಇರ್ತದೆ ಅನ್ನುವಂಥದ್ದು, ಅಥವಾ ಕಲ್ಲಿನ ಮೇಲೆ ಇರ್ತದೆ ಅನ್ನುವಂಥದ್ದು. ಅದರ ಮೇಲಿಂದ ಆ ವೀರ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದ ಅನ್ನುವಂಥದ್ದನ್ನು ಊಹಿಸಿಕೊಳ್ಬಹುದು. ಇಂಥ ಅನೇಕ ವೀರಗಲ್ಲುಗಳು ಕರ್ನಾಟಕದುದ್ದಕ್ಕೂ ಇಂಥ ಊರಲ್ಲಿ ಇಲ್ಲ ಅನ್ನೋ ಹಂಗೆ ನಮ್ಗೆ ಕಾಣಬರ್ತಾವೆ ಅನ್ನುವಂಥದ್ದನ್ನು. ಯುದ್ಧದಲ್ಲಿ ಗೆದ್ದು ಬಂದಂಥ ವೀರನ ಸ್ಮಾರಕವಾಗಿಯೋ ಸತ್ತ ವೀರನ ಸ್ಮಾರಕವಾಗಿಯೋ ಹಾಕಿಸಿದಂಥ ಕಲ್ಲುಗಳಿವು ಅಥವಾ ಬರೆಸಿದಂಥ ಶಾಸನಗಳಿವು. ಇವು ಸಾಮಾನ್ಯವಾಗಿ 2 ರೂಪ ನಾನು ಮೊದಲೇ ಹೇಳ್ದಂಗೆ ಶಾಸನ ಸಹಿತವಾದಂಥ ವೀರಗಲ್ಲುಗಳು ಇರ್ತಿದ್ದು
ಬರೀ ಶಿಲ್ಪ ಸಹಿತವಾದಂಥದ್ದು, ಶಾಸನ ಇರ್ತಿರಲಿಲ್ಲ, ಬರೀ ಶಿಲ್ಪ ಇರ್ತಿತ್ತು. ಅಂಥ ಏನದಲ್ಲ ಆ ಕಲ್ಲುಗಳು ಇರ್ತಿದ್ವು. ಇಲ್ಲಿ ಪ್ರಾಚೀನ ಕರ್ನಾಟಕದೊಳಗೆ ಒಂದು ರೀತಿಯೊಳಗೆ ರಾಜ್ಯ ವಿಸ್ತಾರದ ಆಕಾಂಕ್ಷೆ ಬಹಳ ವೈಭವೋಪೇತವಾಗಿ ನಡೀತಾ ಇತ್ತು ಅನ್ನುವಂಥದ್ದನ್ನು, ಇಂಥ ಆಕಾಂಕ್ಷೆಯನ್ನು ಹೊತ್ತಿರುವಂಥ ಅರಸರು ಪದೇ ಪದೇ ಮೇಲಿಂದ ಮೇಲೆ ಯುದ್ಧಗಳನ್ನು ಮಾಡ್ತಾಯಿದ್ರು. ಈ ಅರಸರು ಮಾಡುವಂಥ ಯುದ್ಧಗಳ ಸೋಲು ಗೆಲುವುಗಳೇನವಲ್ಲ ಅವೆಲ್ಲ ಇಂಥ ಯುದ್ಧ ವೀರರನ್ನು ಅವಲಂಬಿಸಿರ್ತಾ ಇದ್ವು ಅನ್ನುವಂಥದ್ದು. ಆವಾಗ ಆ ಕಾಲದೊಳಗೆ ವೀರ ಅನ್ನುವಂಥ ಒಂದು ಮೌಲ್ಯನೇ ಆಗಿ ಇತ್ತು ಅನ್ನುವಂಥದ್ದು. ವೀರ ಮೌಲ್ಯ ಅನ್ನುವಂಥದ್ದೇ ಇತ್ತು ಎಲ್ಲ ಕಡೆಯೂ. ಈ ವೀರ ಮೌಲ್ಯದ ಕಾರಣವಾಗಿಯೇ ಜನ ಭಾಳ ಉತ್ಸಾಹದಿಂದ ಹೋರಾಟದಲ್ಲಿ ತೊಡಗ್ತಾ ಇದ್ದರು ಅನ್ನುವಂಥದ್ದು. ಬಾದಾಮಿ ಶಾಸನದೊಳಗೆ ಒಂದು ಕಡೆ ಒಂದು ಮಾತು ಬರ್ತದೆ, ಜಿತೇನ ಲಭ್ಯತೆ ಲಕ್ಷ್ಮಿ ಮೃತೇನಾಪಿ ಸುರಂಗನ ಕ್ಷಣ ವಿದ್ವಂಸಿನಿ ಕಾಯೆ ಕಾ ಚಿಂತಾಮರಣೆ ರಣೆ ಅನ್ನುವಂಥದ್ದು. ಜಿತೇನ ಲಭ್ಯತೆ ಲಕ್ಷ್ಮಿ, ಅವಾಗ ಕೇಳಿರ್ಬೇಕು ಯಾರಾದರೂ, ಹೋರಾಟ ಮಾಡಿದ್ರೆ ಏನು ಬರ್ತದೆ ನಮಗೆ? ಜಿತೇನ ಲಭ್ಯತೆ, ಗೆದ್ದರೆ ಅಂದ್ರೆ ಹೋರಾಟ ಮಾಡಿ ಯುದ್ಧದೊಳಗೆ ಗೆದ್ದಂದ್ರೆ ಅವನಿಗೆ ಸಂಪತ್ತು ಬರ್ತದೆ, ಲಕ್ಷ್ಮಿ ಬರ್ತದೆ. ರಾಜ ಏನು ಮಾಡ್ತಿದ್ದ, ಅವನಿಗೆ ಕರೆಸಿ ದೊಡ್ಡ ಸನ್ಮಾನವನ್ನು ಮಾಡಿ ನೆತ್ತರ ಕೊಡುಗೆಗಳನ್ನು ಅವನಿಗೆ ನೀಡ್ತಾ ಇದ್ದ ಅನ್ನುವಂಥದ್ದು. ಹೀಗಾಗಿ ಸಂಪತ್ತು ಬರ್ತದೆ, ಲಕ್ಷ್ಮಿ ಬರ್ತದೆ ಅನ್ನುವಂಥದ್ದು. ಮೃತೇನಾಪಿ, ಸತ್ತು ಹೋದ್ರೆ ಏನು ಬರ್ತದೆ? ಸುರಾಂಗನಿರಿಸಿರ್ತಾರೆ, ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಸ್ವರ್ಗಲೋಕದೊಳಗೆ ರಾಜ ಮರ್ಯಾದೆ ಸಿಗ್ತದೆ. ಅದಕ್ಕೆ ಕ್ಷಣ ವಿದ್ವಂಸಿನಿ ಕಾಯೆ, ಒಂದು ಕ್ಷಣದಲ್ಲಿ ಹಾಳಾಗಿ ಹೋಗುವಂಥ ಈ ಶರೀರವನ್ನು ಯಾಕೆ ಅದರ ಬಗ್ಗೆ ವಿಚಾರ ಮಾಡ್ತಿ? ಕಾ ಚಿಂತಾ ಮರಣೇ ರಣೆ, ಸುಮ್ಮನೆ ಯಾಕೆ ಮರಣದ ಸಲುವಾಗಿ ಚಿಂತೆ ಮಾಡ್ತಿ ಅನ್ನುವಂಥದ್ದನ್ನು. ಬಹುಶಃ ಇಂಥ ಮಾತುಗಳು ಏನದಲ್ಲ ಆ ಕಾಲದ ಯುದ್ಧಕ್ಕಾಗಿ ವೀರರನ್ನು ಹುರಿದುಂಬಿಸ್ತಾ ಇದ್ವು ಅಂತ ಕಾಣಿಸ್ತದೆ. ಆಮೇಲೆ ಇನ್ನೊಂದು ಕಡೆ ಮಾತು ಹೇಳ್ತಾನೆ, ವರಂ ತೇಜಸ್ವಿನೋ ಮೃತ್ಯು, ತೇಜಸ್ವಿ ಆದಂಥವನಿಗೆ, ವೀರನಾದಂಥವನಿಗೆ ಮೃತ್ಯು ಬರಬೇಕು ಅಂತ. ನ ತು ಮಾನವಖಂಡನಂ, ತೇಜಸ್ವಿಯಾದ ವೀರನಿಗೆ ಮೃತ್ಯು ಬರಬೇಕು, ಸ್ವಲ್ಪನೂ ಮಾನಕ್ಕೆ ಚ್ಯುತಿ ಬರಬಾರದು ಅನ್ನುವಂಥದ್ದು. ಮೃತ್ಯು ತತ್ಕ್ಷಣಿಕೋ ದುಃಖಂ, ಮೃತ್ಯು ಒಂದು ಕ್ಷಣ ಬಂದು ಹೋಗ್ತದೆ, ದುಃಖ ಆಗ್ತದೆ ಅಷ್ಟೇ. ಮಾನಭಂಗಂ ದಿನೇ ದಿನೇ, ಮಾನಭಂಗ ಆದ್ರೆ ಅದು ದಿನ 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 ಒಳಗೆ ಕೊರಿತಾ ಇರ್ತದೆ. ಇದು ಯುದ್ಧ ವೀರರಲ್ಲಿ ಇರುವಂಥ ಒಂದು ಪದವಿ, ಇದು ಹುಮ್ಮಸ್ಸದು. ಜೊತೆಗೆ ರಾಜನಿಗೆ ಅಧೀನರಾಗಿರುವಂಥದ್ದು ಜೋಳವಾಳಿ, ವೇಳವಾಳಿ, ಆಮೇಲೆ ಗೌಡ್ರ ತಿರ್ತಿದ್ರು. ರಾಜನ ಹಿಂದೆ ರಾಜ ಸತ್ತಂದ್ರೆ ಎಲ್ಲ ಸತ್ತು ಹೋಗ್ಬಿಡುವಂಥದ್ದು ಇಂಥ ಜನರು ಇರ್ತಿದ್ರು. ಅಂಥವ್ರ ಕುರಿತಾಗಿಯೂ ಕಲ್ಲುಗಳನ್ನು ಹಾಕಿಸಿದಂಥ ಉದಾಹರಣೆಗಳಿವೆ. ಕೆಲವೊಂದು ಕಡೆ ಆ ವ್ಯಕ್ತಿ, ಈ ಯುದ್ಧ ವೀರ ಆಗಿರುವಂಥ ವ್ಯಕ್ತಿಯ ಗುಣ ಸ್ವಭಾವ ಹೇಗಿತ್ತು, ಅವನ ಮನೆತನ ಹೇಗಿತ್ತು ಅನ್ನುವಂಥ ವರ್ಣನೆಯೂ ಶಾಸನ ರೂಪದಲ್ಲಿ ಬರ್ತದೆ. ಇನ್ನು ಬಹುಪಾಲು ನಾನು ಮೊದಲೇ ಹೇಳಿದಾಗೆ ಶಿಲ್ಪ ರೂಪದೊಳಗೆ ಅವನ ಹೋರಾಟ, ಉಗ್ರವಾದಂಥ ಹೋರಾಟದ ಚಿತ್ರ ನಮಗಲ್ಲಿ ಕಾಣಲಿಕ್ಕೆ ದೊರೀತಾವೆ ಅನ್ನುವಂಥದ್ದನ್ನು. ಆಮೇಲೆ ಯುದ್ಧದ ಸ್ವರೂಪ, ಆ ಯುದ್ಧದಲ್ಲಿ ಅವನ ಪಾತ್ರ ಏನಿತ್ತು, ಅವನ ಸೇವೆಗೆ ಪ್ರತಿಯಾಗಿ ಅವನ ಕುಟುಂಬದವರಿಗೆ ದೊರೆತಿರುವಂಥ ದತ್ತಿ ಎಂಥದ್ದು ಅನ್ನುವಂಥದ್ದು ಈ ವೀರಗಲ್ಲು ಶಾಸನದೊಳಗೆ ನಮಗೆ ಸಿಗ್ತಾವೆ ಅನ್ನುವಂಥದ್ದು. ಆ ಕಾಲದೊಳಗೆ ಕಂಡುಬರುವಂಥ ಇನ್ನೊಂದು ಭಾಳ ಮುಖ್ಯವಾದಂಥ ಸಂಗತಿ ಏನಂತ ಕೇಳಿದ್ರೆ, ಈಗಿನ ಹಾಗೆ ಎಲ್ಲಿನೂ ರಕ್ಷಣಾ ವ್ಯವಸ್ಥೆ ಇರಲಿಲ್ಲ. ತಮ್ಮ ತಮ್ಮ ಊರುಗಳನ್ನು ಅಲ್ಲಿಯ ಸ್ಥಳೀಯ ವೀರರೇ ರಕ್ಷಣೆ ಮಾಡ್ಕೋಬೇಕಾಗ್ತಿತ್ತು. ಆ ರಕ್ಷಣೆ ಮಾಡಲಿಕ್ಕಾಗಿಯೇ ಆ ಊರಿನ ಕೆಲ ಯುವಕರು, ಒಂದು ಯುವ ಪಡೆನೇ ಅಲ್ಲಿ ಇರ್ತಿತ್ತು ಅಂತ ಕಾಣಿಸ್ತದೆ. ಅವ್ರೇನು ಮಾಡ್ತಿದ್ರು, ಅಂಥ ಪ್ರಸಂಗ ಬಂದಾಗ ಅಲ್ಲಿ ಹೋರಾಟಕ್ಕೆ ಮುಂದಾಗ್ತಿದ್ರು. ಅಷ್ಟೇ ಅಲ್ಲ, ಹೋರಾಡಿ ಗೆಲುವನ್ನೇ ತರ್ತಿದ್ರು, ಇಲ್ಲಿಕಂದ್ರೆ ಮರಣವನ್ನಾದರೂ ಹೊಂದ್ತಿದ್ರು. ಇವುಗಳನ್ನು ನಮ್ಮ ಶಾಸನದೊಳಗೂ ಎಲ್ಲ ಕಡೆ ಉಲ್ಲೇಖ ಮಾಡಿದ್ದಾರೆ. ಕಾವ್ಯಗಳು ಅವರನ್ನು ಉಲ್ಲೇಖಿಸಿವೆ. ಅದರಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ತುರುಗೋಳ್ ಅನ್ನುವಂಥದ್ದು. ಹಿಂದಿನ ಕಾಲದೊಳಗೆ ಭಾಳ ದೊಡ್ಡ ಆಸ್ತಿ ಅಂದರೆ ಆಕಳುಗಳು. ಬೇರೆ ರಾಜರು, ಬೇರೆ ಊರಿನವರು ಆಕಳುಗಳನ್ನು, ಇನ್ನೊಂದು ಊರಿನ ಆಕಳುಗಳನ್ನು ಅಪಹರಿಸುವುದು ಸಾಮಾನ್ಯವಾಗಿತ್ತು. ಯಾಕಂದ್ರೆ ಆಕಳುಗಳು ಅಂದರೆ ಅವು ಜೀವಧನ, ಅವು ಅಂದಿನ ಸಂಪತ್ತು. ಅವುಗಳನ್ನು ಅಪಹರಿಸ್ಕೊಂಡು ಹೋಗ್ತಿದ್ರು. ಅವುಗಳನ್ನು ಅಪಹರಿಸಿಕೊಂಡು ಹೋಗುವಾಗ ಆ ಊರಿನ ಜನ ವೀರರು ಸುಮ್ಮನೆ ಕೊಡ್ತಾ ಇರಲಿಲ್ಲ. ಅವರು ಯಾರು ಅಪಹರಿಸಿಕೊಂಡು ಹೋಗ್ತಾರೋ ಅವ್ರ ಜೋಡಿ ಹೋರಾಟ ಮಾಡಬೇಕಾಗ್ತಿತ್ತು. ಹೋರಾಟ ಮಾಡಿ ಅವುಗಳನ್ನು ಬಿಡಿಸ್ಕೊಂಡು ಬರಬೇಕಾಗ್ತಿತ್ತು. ತುರುಗಳನ್ನು ಅಕಸ್ಮಾತ್ ಬಿಡಿಸ್ಕೊಂಡು ಬರಲಿಕ್ಕಾಗಲಿಲ್ಲ ಅಂದರೆ ಆ ಹೋರಾಟದಲ್ಲಿ
ಮಡ್ದು ಹೋಗ್ತಾ ಇದ್ದ ಅವ. ಕೆಲವೊಂದು ಈ ತುರುಗೋಳ ಶಾಸನದೊಳಗೆ ಕೆಲವೊಂದು ಕಡೆ ಹೇಳ್ತಾನೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಆ ತುರುಗಳನ್ನು ಬಿಡಿಸ್ಕೊಳ್ಳೋಕೆ ಹೋದಂಥ ವೀರ ಕೆಳಗೆ ಬಿದ್ದರೆ, ಸತ್ತು ಬಿದ್ದಂದ್ರೆ ಅವನ ಮೇಲೆ ಹೆಣಗಳು ದಾಟಿ ಹೋಗ್ಬೇಕತ್ತ. ಅವನ ಹೆಣವನ್ನು ದಾಟಿ ಹೋಗ್ಬೇಕು ಗೋವುಗಳು, ಇಲ್ಲದಿದ್ದರೆ ಹೋಗುವಂಗಿಲ್ಲ ಅವು. ಅಂದರೆ ಅಷ್ಟು ಶೌರ್ಯದಿಂದ ಅವುಗಳ ಬಿಡುಗಡೆಗೊಳಿಸುವುದಕ್ಕಾಗಿ ಹೋರಾಟ ಮಾಡ್ತಿದ್ರು ಅನ್ನುವಂಥದ್ದನ್ನು ಇಂಥ ಶಾಸನಗಳು ಭಾಳಷ್ಟು ಇದರಲ್ಲಿ ನಮ್ಮ ಕರ್ನಾಟಕದೊಳಗೆ ಸಿಗ್ತವೆ. ಎಲ್ಲ ಹಳ್ಳಿಗಳಲ್ಲಿ ವೀರಗಲ್ಲುಗಳೆಲ್ಲ ಇಂಥವೇ ಅದಾವ. ಗೋವುಗಳ ಜೊತೆ ಏನದಲ್ಲ ಬಿಡಿಸ್ಕೊಂಬರ್ಲಿಕ್ಕೆ ಹೋರಾಟ ಮಾಡಿರುವಂಥವುಗಳು ಅನ್ನುವಂಥದ್ದು. ಒಂದು ಕಡೆ ಕವಿ ಹೇಳ್ತಾನೆ, ತುರುಗಳೋಳ್ ಪೆಣ್ ಬುಯ್ಯಲೋಳ್. ಇನ್ನೊಂದು ಭಾಳ ಮುಖ್ಯ ಅರಿವಂತು, ಪೆಣ್ ಬುಯ್ಯಲ್. ಹೆಣ್ಣು ಮಕ್ಕಳನ್ನು ಅಪಹರಿಸ್ಕೊಂಡು ಹೋಗ್ತಾಯಿದ್ರು. ಆ ಹೆಣ್ಣು ಮಕ್ಕಳನ್ನು ಹೊತ್ಕೊಂಡು ಹೋಗ್ಬೇಕಾದಾಗ ಅವ್ರು ಹೂಯಲ್ಲಿ ಇಡ್ತಿದ್ರು. ಆ ಹೂಯಲ್ಲಿಡುವಂಥ ಸಂದರ್ಭಗಳು ವೀರ ಬಿಡಿಸ್ಕೊಂಬರ್ತಿದ್ದ. ಅದಕ್ಕೆ ಹೇಳ್ತಾನೆ, ತುರುಗಳೋಳ್, ತುರುಗಳನ್ನು ಒಯ್ಬೇಕಾದಾಗ. ಪೆಣ್ ಬುಯ್ಯಲೋಳ್, ಊರಳಿವಿನೋಳ್, ಊರನ್ನು ಸೂರ್ಯ ಮಾಡುವಂಥ ಸಂದರ್ಭ, ಅಳಿವಿನೊಳಗೆ. ಆವಾಗ ತರಿಸಂದು ಗಂಡು ತನವಂ ನೆರಪದವಂ. ಅಲ್ಲಿ ಏನದಲ್ಲ, ತನ್ನ ಗಂಡಸುತನವನ್ನು, ತನ್ನ ವೀರತ್ವವನ್ನು ತೋರಿಸ್ಲಾರ್ದವ ಅವ ಗಂಡಸಲ್ಲ. ನೆರಪದವಂ ಗಂಡನಲ್ಲ ನೆಂತುಂ ಷಂಡಂ, ಅಂಥವನನ್ನು ಷಂಡ ಅಂಥೇಳಿ ತೀರ್ಮಾನಿಸಿದರು. ಆ ಕಾಲದ ವೀರ ಮೌಲ್ಯನೇ ಹಾಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕು. ಇದರ ಜೊತೆಗೆ ಇನ್ನು ಕೆಲವೊಂದು ಕಡೆ ಏನಾಗ್ತದೆ ಅಂತ ಕೇಳಿದ್ರೆ, ಬೇಟೆ ವೀರರು ಇದ್ದರು ಅನ್ನುವಂಥದ್ದು. ಆಗಿನ ಕಾಲದೊಳಗೆ ಸಾಮಾನ್ಯವಾಗಿ ಊರಿನ ಸುತ್ತ ಬಹಳ ಗಾಢವಾಗಿರುವಂಥ, ದಟ್ಟವಾಗಿರುವಂಥ ಸಸ್ಯ ರಾಜ್ಯಾಲಯ ಇರ್ತಿತ್ತು. ಅರಣ್ಯ ಪ್ರದೇಶಗಳು ಇರ್ತಿದ್ದು. ಆ ಅರಣ್ಯ ಪ್ರದೇಶಗಳು ಇರೋದ್ರಿಂದ ಅನೇಕ ಕಾಡು ಪ್ರಾಣಿಗಳು ಅಲ್ಲೆಲ್ಲ ವಾಸವಾಗಿರ್ತಿದ್ದು. ಕೆಲವೊಂದು ಸಲ ಆ ಕಾಡು ಪ್ರಾಣಿಗಳು ಆ ಊರಿನ ಮೇಲೆ ದಾಳಿ ಮಾಡಿದಾಗ ಅವುಗಳನ್ನು ಓಡಿಸುವಂಥ, ಅವುಗಳನ್ನು ಸೆರೆ ಹಿಡಿಯುವಂಥ ಕೆಲಸ ನಡೀತಿತ್ತು. ಅಂಥ ಸಂದರ್ಭದಲ್ಲಿಯೂ ಕೆಲವೊಂದು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಂಥವ್ರಿಗಾಗಿಯೂ ಕೆಲವೊಂದು ವೀರಗಲ್ಲುಗಳನ್ನು ನಡೆಸಿದ ಉದಾಹರಣೆಗಳಿದ್ದಾವೆ. ಆ ವೀರಗಲ್ಲಿನ ಮೇಲೆ ಆ ಚಿತ್ರಗಳಿದೆ. ಕೆಳಗೇನದ ಯಾವ ಪ್ರಾಣಿ ಇತ್ತು, ಹುಲಿ ಜೊತೆ, ಆದರೆ ಅಲ್ಲಿ ಕಾಡು ಹೊಂದಿದ್ರೆ ಕಾಡು ಹೊಂದಿದ ಜೊತೆ ಹೋರಾಟ ಮಾಡುವಂಥ ಚಿತ್ರಗಳು ಅಲ್ಲಿವೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಇವುಗಳ ಜೊತೆಗೆ ರಾಜನಿಗೆ ಚಲೋ ಆಗಬೇಕು ಅಂತೇಳಿ ತೊಡೆ ಮಂದಿ ಸಾಯ್ತಿದ್ರು. ಇವರು ಒಂದು ನಮೂನಿ ವೀರರಂತೆ ಹೇಳ್ಬೋದು. ಕೀಳ್ಗುಂಟೆ ಆಗುವಂಥದ್ದು. ರಾಜ ಸತ್ನರು ತಾವು ಹೊಡಿಸ್ಕೊಂಡು ಸತ್ತು ಬಿಡೋದು. ಆಮೇಲೆ ಗರುಡರು ಕಾಲಿಗೆ ಒಂದು ಇದನ್ನು ಹಾಕೊಂಡ್ಬಿಡ್ತಿದ್ರು. ಅವರು ಒಂದು ಖಡ್ಗವನ್ನು ಹಾಕ್ಕೊಂಡಿರ್ತಿದ್ರು. ಇಂಥ ರಾಜನ ಗರುಡರು ಅಂತೇಳಿ. ವಿಶೇಷವಾಗಿ ಹೊಯ್ಸಳರ ಕಾಲದೊಳಗೆ ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಕಾಣ್ತಾರೆ ಅನ್ನುವಂಥದ್ದು. ಇನ್ನು ರಾಜರಿಗೆ ಶ್ರೇಯಸ್ಸಾಗಬೇಕು, ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಾಗಬೇಕು. ಯಾವುದಾದ್ರೂ ವ್ಯಾಧಿ ಕಾಡಿಸ್ತಿತ್ತಂದ್ರೆ ಆ ವ್ಯಾಧಿ ಗುಣ ಆಗಬೇಕು. ಹಾಗಾಯ್ತಂದ್ರೆ ನಾನು ದೇವರಿಗೆ ನನ್ನ ತಲೆಯನ್ನು ಒಪ್ಪಿಸ್ತೀನಿ, ಸಿಡಿತಲೆ ಕೊಡುವಂಥ ಅಂಥ ಶಿಲ್ಪಗಳಿವೆ, ಅಂಥ ಶಾಸನಗಳು ಕೆಲವೊಂದು ಕಡೆ ಕರ್ನಾಟಕದಲ್ಲಿ ಸಿಕ್ಕಿವೆ ಅನ್ನುವಂಥದ್ದು. ಇವುಗಳಲ್ಲದೆ ಆ ಕಾಲದೊಳಗೆ ಪತಿ ಮರಣ ಹೊಂದಂದ್ರೆ ಆ ಪತಿ ಜೊತೆ ಸಹಗಮನ ಮಾಡಿಕೊಳ್ಳುವಂಥ ಒಂದು ಪದ್ಧತಿನೂ ಇತ್ತು ಹಿಂದಿನ ಕಾಲದೊಳಗೆ. ಆ ಸಹಗಮನ ಮಾಡಿಕೊಳ್ಳುವಂಥ ಯಾರು ಸ್ತ್ರೀ ಇರ್ತಿದ್ಳು, ಆ ಸ್ತ್ರೀಯ ಸ್ಮಾರಕವಾಗಿ ಕಲ್ಲುಗಳು ನಡೆಸ್ತಾಯಿದ್ರು. ಅವಕ್ಕೆ ಮಾಸ್ತಿ ಕಲ್ಲು ಅಂತ ಹೇಳಿ ಕರೆದಾರ. ಅವಕ್ಕೆ ಇಂಥ ಅನೇಕ ಮಾಸ್ತಿ ಕಲ್ಲುಗಳು ಕರ್ನಾಟಕದಲ್ಲಿ ಅದಾವೆ. ಯಾಕಂದರೆ ಈ ವೀರುಗಲ್ಲುಗಳ ಮೇಲೇ ಒಂದು ಸಂಶೋಧನಾ ಪ್ರಬಂಧ ಹೊರಗೆ ಬಂದಿದೆ, ಮಾಸ್ತಿ ಕಲ್ಲುಗಳ ಮೇಲೇ ಒಂದು ಸಂಶೋಧನಾ ಪ್ರಬಂಧ ಹೊರಗೆ ಬಂದಿದೆ. ಅಷ್ಟರ ಮಟ್ಟಿಗೆ ಅವು ಕರ್ನಾಟಕದ ತುಂಬ ವ್ಯಾಪಿಸಿವೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಮಾಸ್ತಿ ಹೋಗುವಂಥ ಹೆಣ್ಣು ಮಗಳ ಪಕ್ಕದಲ್ಲಿ ಆಕೆಯ ಗಂಡನ ಚಿತ್ರ ಇರ್ತಾಯಿತ್ತು. ಕೆಲವೊಂದು ಕಡೆ ಚಿತ್ರ ಇರದಿದ್ದರೂ ಮಾಸ್ತಿ ಹೋಗುವಂಥ ಸ್ತ್ರೀ ಒಂದು ಕೈ ಮೇಲೆತ್ತಿ ಆಶೀರ್ವಾದ ಮಾಡುವಂಥದ್ದು. ಅದಕ್ಕೆ ಒಕ್ಕೈ ಕಲ್ಲು, ಒಕ್ಕೈ ಶಾಸನ ಕಲ್ಲು ಅಂತೇಳಿ ಕರೆದಾರ ನಮ್ಮಲ್ಲಿ. ಹೀಗಾಗಿ ಅಂಥ ಅನೇಕ ಮಾಸ್ತಿ ಕಲ್ಲುಗಳು ಕರ್ನಾಟಕದಲ್ಲಿ ಕಾಣದೊರೀತವೆ ಅನ್ನುವಂಥದ್ದನ್ನು ಗಮನಿಸಬೇಕು. ಇನ್ನು ಧಾರ್ಮಿಕ ಕಾರಣವಾಗಿ ಕೆಲವೊಂದು ಜನ ಮರಣವನ್ನು ಹೊಂದಿದ್ರು. ಅವರ ಸ್ಮಾರಕವಾಗಿಯೂ ಏನದಲ್ಲ ಕೆಲವೊಂದು ಕಲ್ಲುಗಳನ್ನು ನಡೆಸಿದ್ದು ಉದಾಹರಣೆಗಳು ಭಾಳಷ್ಟು ಸಿಗ್ತಾವೆ ನಮ್ಮಲ್ಲಿ. ವಿಶೇಷವಾಗಿ ಜೈನ ಧರ್ಮದೊಳಗೆ ಯಾರು ಸಮಾಧಿ ಮರಣವನ್ನು ತೆಗೆದುಕೊಳ್ತಾರೆ, ಸಲ್ಲೇಖನ ಮರಣವನ್ನು ತೆಗೆದುಕೊಳ್ತಾರೆ, ಆ ಸಲ್ಲೇಖನ ಮರಣದಿಂದ ಅಥವಾ ಸಲ್ಲೇಖನ ವ್ರತದಿಂದ ಮರಣ ಹೊಂದಿದಂಥವರ ಸ್ಮಾರಕವಾಗಿ ಶಿಲೆಗಳನ್ನು ನಡೆಸ್ತಾ ಇದ್ದರು. ಅವುಗಳಿಗೆ ನಿಷಿದಿ ಶಿಲೆಗಳು, ಶಾಸನ ಬರೆಸಿದರೆ ಅವಕ್ಕೆ ನಿಷಿದಿ ಶಾಸನಗಳು. ಯಾರು ಜೀವನವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಸಂದರ್ಭದೊಳಗೆ ಆ ಜೈನ ಮುನಿನೇ ಇರ್ಬೋದು, ಜೈನ ಗೃಹಸ್ಥನೇ ಇರ್ಬೋದು, ಅವರು ಸಲ್ಲೇಖನ ವ್ರತವನ್ನು ಸ್ವೀಕರಿಸ್ತಾ ಇದ್ದರು. ಆ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿದ ನಂತರ ಅನ್ನ ಆಹಾರಗಳನ್ನು ಬಿಟ್ಟು
ಬರೀ ಶಾಸ್ತ್ರ ಧ್ಯಾನವನ್ನೇ ಮಾಡ್ತಾ ಮಾಡ್ತಾ ಅವರು ತಮ್ಮ ಪ್ರಾಣವನ್ನು ತ್ಯಜಿಸ್ತಾ ಇದ್ದರು. ಹಾಗೆ ತ್ಯಜಿಸಿದಂಥವರ ಸ್ಮಾರಕವಾಗಿ ಕಲ್ಲುಗಳನ್ನು ನೆಡ್ತಾ ಇದ್ದರು. ಅಂಥ ಕಲ್ಲುಗಳನ್ನು ಸಾಮಾನ್ಯವಾಗಿ ಏನಂತ ಕರೆದ್ರೆ ಅವಕ್ಕೆ ನಿಷಿದಿ ಶಾಸನಗಳು ಅಂಥೇಳಿ ಕರೆದಾರ. ಅವಕ್ಕೆ ಇವಿಷ್ಟು ಸಾಮಾನ್ಯವಾಗಿ ಶಾಸನದ ಸ್ವರೂಪ ಪ್ರಕಾರ ಇವುಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇವುಗಳನ್ನು ಹೊರತುಪಡಿಸಿ ಶಾಸನಗಳು ಮತ್ತೇನೇನೆಲ್ಲ ನಮಗೆ ಒದಗಿಸಿಕೊಡ್ತಾವ ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ಸಂಗತಿ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ನಮಗೆ ಭಾಷೆ ಭಾಳ ಮುಖ್ಯ ಆಗಿರುವಂಥದ್ದು. ಆ ಕಾಲದ ಭಾಷೆ ವ್ಯಾಪಕವಾಗಿ ಯಾವದಿತ್ತು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಕ್ರಿಸ್ತಶಕ ಪೂರ್ವ 3ನೇ ಶತಮಾನದೊಳಗೆ ಅಂದರೆ 2300 ವರ್ಷಗಳ ಹಿಂದೆ ಈ ನಾಡಿನಲ್ಲಿ ಭಾಷೆ ಯಾವದಿತ್ತು? ನಿಸ್ಸಂದೇಹವಾಗಿ ನಾವು ಪ್ರಾಕೃತ ಭಾಷೆ ಅಂತ ಹೇಳ್ಬೋದು. ಬ್ರಾಹ್ಮಿ ಲಿಪಿ ಇತ್ತು, ಪ್ರಾಕೃತ ಭಾಷೆ ಇತ್ತು. ಆ ಭಾಷೆ ಎಲ್ಲರಿಗೂ ಅರ್ಥ ಆಗ್ತಾ ಇತ್ತು. ಬಹುಶಃ ಈ ಕಾರಣದಿಂದಲೇ ಮೌರ್ಯ ಸಾಮ್ರಾಟನಾದಂಥ ಅಶೋಕ ಇಡೀ ದೇಶದ ತುಂಬ ಉದ್ದಗಲಕ್ಕೂ ತನ್ನ ಧರ್ಮಶಾಸನಗಳನ್ನು ನಡೆಸ್ತಾನೆ ಅನ್ನುವಂಥದ್ದು ಗಮನಿಸಬೇಕು. ಹೀಗಾಗಿ ಆ ಕಾಲದೊಳಗೆ ನಾವು ಕನ್ನಡವನ್ನು ಹುಡುಕ್ಲಿಕ್ಕೆ ಹೋದ್ರೆ ಆಡು ಭಾಷೆಗೆ ಇರಬೇಕಿಲ್ಲ ಅಂತ ನಾನು ಹೇಳಲ್ಲ, ಆದರೆ ಬರಹದ ಭಾಷೆಯಾಗಿ ಪ್ರಾಕೃತ ಇತ್ತು. ಅದಕ್ಕೆ ಅಂಥದ್ದೊಂದು ರಾಜ್ಯ ಮರ್ಯಾದೆ ಪ್ರಾಪ್ತ ಆಗಿತ್ತು ಅನ್ನುವಂಥದ್ದನ್ನು ನಾವು ಹೇಳಬೇಕಾಗ್ತದೆ. ಆ ನಂತರದೊಳಗೆ ಶಾತವಾಹನರು, ಚುಟುಗಳು ಆಡಳಿತವನ್ನು ನಡೆಸಿದ್ರು. ಅವ್ರ ಕಾಲದೊಳಗೂ ದೊರೆತಿರುವಂಥ ಬರಹಗಳು ಯಾವಂತ ಕೇಳಿದ್ರೆ ಪ್ರಾಕೃತ ಭಾಷೆಯವೇ. ನಂತರದೊಳಗೆ ನಮಗೆ ಸಾತವಾಹನರ ಕಾಲದೊಳಗೆ ಅನೇಕ ಪ್ರಾಕೃತ ಪಟ್ಟಿಕೆ ಶಾಸನಗಳು ನಮಗೆ ಇವತ್ತು ಸಿಕ್ಕಾವು. ಸನ್ನತಿಯೊಳಗೂ ಬಹಳಷ್ಟು ಸಿಕ್ಕಾವು. ಬೇರೆ ಬೇರೆ ಕಡೆಯೂ ಸುಮಾರು ಶಾಸನಗಳು ಸಿಕ್ಕಾವು. ಅವೆಲ್ಲ ಶಾಸನಗಳ ಭಾಷೆ ಪ್ರಾಕೃತ ಆಗಿತ್ತು ಅನ್ನುವಂಥದ್ದು ಗಮನಿಸಬೇಕು. ಸುಮಾರು 450 ನಂತರದೊಳಗೆ ಬಹುಶಃ ಪ್ರಾಕೃತದ ಕೊನೆಯೇ ಅಂತಂದರೆ ಪಲ್ಲವ ಶಿವಸ್ಕಂದವರ್ಮನ ಹಿರಿಯಡಗಲಿ ಶಾಸನ ಅಂತ ಹೇಳಬೇಕು. ಅದು ಪ್ರಾಕೃತದ ಕೊನೆಯ ಶಾಸನ. ನಂತರೊಳಗೆ ಆಳ್ವಿಕೆ ವಹಿಸಿಕೊಂಡಂಥ ಕದಂಬರ ಕಾಲಕ್ಕೆ ಪ್ರಾಕೃತ ಹಿಂದೆ ಸರಿದು ಸಂಸ್ಕೃತಕ್ಕೆ ಹಾದಿ ಮಾಡಿಕೊಡ್ತು. ಕದಂಬರ ಕಾಲದೊಳಗೆ ಬಹುಪಾಲು ಶಾಸನಗಳು ಸಂಸ್ಕೃತದಲ್ಲಿದ್ದೇವೆ. ಅಷ್ಟೇ ಅಲ್ಲ, ಬಹಳಷ್ಟು ಶಾಸನಗಳು ತಾಮ್ರ ಶಾಸನಗಳಾಗಿವೆ ಅನ್ನುವಂಥದ್ದು. ಇನ್ನು ಶಿಲೆಗಳ ಮೇಲೆ ಕೆತ್ತಿಸಿದಂಥ ಶಾಸನದೊಳಗೆ ತಾಳಗುಂದದ ಶಿವಸ್ಕಂದವರ್ಮನ ತಾಳಗುಂದದ ಶಾಸನ, ಆಮೇಲೆ ರವಿಕೀರ್ತಿಯ ಗುಡ್ನಾಪುರದ ಶಾಸನವನ್ನು ನಾವು ವಿಶೇಷವಾಗಿ ಹೆಸರಿಬೇಕು. ಸಣ್ಣ ಪುಟ್ಟ ಕಾವ್ಯದ ಹಾಗೆ ಅವಿವೆ ಅನ್ನುವಂಥದ್ದನ್ನು ಗಮನಿಸಬೇಕು. ಅದನ್ನು ಬಿಟ್ಟರೆ ಮುಂದೆ ನಮಗೆ 5ನೇ ಶತಮಾನಕ್ಕೆ ಬರುವುದರೊಳಗಾಗಿ ಸಂಸ್ಕೃತದೊಂದಿಗೆ ಕನ್ನಡ ಭಾಷೆನೂ ಅದಕ್ಕೆ ಹೆಗಲು ದೊರೆಯಾಗಿ ಬೆಳೀತಾ ಇರುವಂಥ ಸೂಚನೆ ಸ್ಪಷ್ಟವಾಗಿ ಸಿಗ್ತದೆ. ಹಾಗೆ ಕನ್ನಡ ಭಾಷೆಯ ಮೊಟ್ಟ ಮೊದಲ ಶಾಸನ ಅನ್ನುವಂಥ ಕೀರ್ತಿಗೆ ಒಳಗಾಗಿರುವಂಥದ್ದು ಹಲಿಮಿಡಿ ಶಾಸನ. ಅದು ಇವತ್ತಿನ ದಿವಸ ಹನುಮಿಡಿ ಅನ್ನುವಂಥ ಹೆಸರಿನಲ್ಲಿ ಅದನ್ನು ನಾವು ಕರಿತಾ ಇದ್ದೀವಿ. ಹನುಮಿಡಿ ಅನ್ನುವಂಥದ್ದು ಅದು ಪ್ರಾಚೀನ ಹಲಿಮಿಡಿಯ ಶಾಸನ. ಇದು ಆ ಹಲಿಮಿಡಿಯ ಊರ ಅಗಶೆ ಬಾಗಿಲಿನೊಳಗೆ ದನಗಳು ಮೇಯಿ ಉಜ್ಜಲಿಕ್ಕೆ ಮಾಡಿದಂಥ ಕಲ್ಲಾಗಿತ್ತು. ಅದು ದನ ಎಲ್ಲ ಅದಕ್ಕೆ ಮೇಯಿ ಉಜ್ತಾಯಿತ್ತು. ಪುಣ್ಯವಶಾತ್ MH ಕೃಷ್ಣ ಅವರ ಕಣ್ಣಿಗೆ ಅದು ಬಿದ್ದ ಶಾಸನ. ಅದು ನಮ್ಮ ಅತ್ಯಂತ ಪ್ರಾಚೀನ ಕನ್ನಡ ಶಾಸನ ಅನ್ನುವಂಥ ಹೆಗ್ಗಳಿಕೆ ಅದಕ್ಕೆ ಪ್ರಾಪ್ತ ಆಯಿತು. ಇವತ್ತಿನ ದಿವಸ ಬೆಂಗಳೂರು ಮ್ಯೂಸಿಯಮ್ದಲ್ಲಿ ಅದು ಇಡಲ್ಪಟ್ಟಿದೆ ಅದು ಅನ್ನುವಂಥದ್ದು. ಆ ಶಾಸನವನ್ನು ನೋಡಿದ್ರೆ ಅದರೊಳಗೆ ಬಹಳಷ್ಟು ಏನದಲ್ಲ ಶಬ್ದಗಳು ಸಂಸ್ಕೃತದೊಳಗೆ ಅದಾವ ಅನ್ನುವಂಥದ್ದು. ಅದು ನೋಡ್ತಾ ಇದ್ದಂಗೆ ಇದು ಶಾಸನ ಸಂಸ್ಕೃತದೋ ಕನ್ನಡದೋ ಅನ್ನುವಂಥದ್ದು ಒಂದು ಕ್ಷಣ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ದಿಗಿಲು ಹುಟ್ಟಿಸ್ತದೆ ಅನ್ನುವಂಥದ್ದು. ಅದನ್ನು ಓದ್ತಾ ಹೋದರೆ ಅದು ಓದಿದ ಅರ್ಥನೂ ಆಗೋದಿಲ್ಲ. ಬಹುಶಃ ನಾನೊಂದು ಆ ಶಾಸನದ ಪಠ್ಯವನ್ನು ಓದ್ಬೋದು ಅಂತ ಕಾಣಿಸ್ತದೆ ನಿಮ್ಮ ಮುಂದೆ. ಅದನ್ನು ಓದಿದ್ರೆ ಅದು ಇದು ಶಾಸನ ಹೌದೋ ಅಲ್ಲೋ ಕನ್ನಡದೋ ಅನ್ನುವಂಥದ್ದು ಒಂದು ಕ್ಷಣ ನಮಗೇನಾಗ್ತದೆ ಅಂತ ಕೇಳಿದ್ರೆ ಅಚ್ಚರಿಯನ್ನು ತೆಗೆದುಕೊಂಡು ಬರ್ತದೆ ಅನ್ನುವಂಥದ್ದು. ಜಯತಿ ಶ್ರೀ ಪರಿಷ್ವಂಗ ಶಾಂಗ ಮ್ಯಾನತಿ ರಚ್ಯುತಃ ದಾನವಾಕ್ಷ್ಣೋರು ಯುಗಾಂತಾಗ್ನಿ ಶಿಷ್ಟಾನಾಂತು ಸುದರ್ಶನ ನಮಃ ಶ್ರೀಮತ್ ಕದಂಬಪನ್ ತ್ಯಾಗ ಸಂಪನ್ನನ್ ಕಲಬೋರನ್ ಆ ಅರಿ ಕಕುಸ್ತ ಭಟ್ಟೋರ ನಾಳೆ
ನರಿದಾವಿಳೆ ನಾಡುಳ್ ಪ್ರಗೇಶ ನಾಗೇಂದ್ರ ಬೀಳ್ಭಟ ರಪ್ಪೋರ್. ಸ್ವಲ್ಪ ಭಾಗ ಒಂದು 4 ಸಾಲು ಓದಿದ್ದೀನಿ ನಾನು ಅಷ್ಟೇ. ಇದನ್ನು ಓದಿದ್ರೆ ಭಾಳ ವಿಚಿತ್ರ ಅನ್ನಿಸ್ತದೆ. ಅಲ್ಲಿರುವಂಥ ಬಹಳಷ್ಟು ಶಬ್ದಗಳು, ಸುಮಾರು 100ಕ್ಕೆ 50-60ರಷ್ಟು ಶಬ್ದಗಳು ಏನದಾವಲ್ಲ ಸಂಸ್ಕೃತದಾವ ಅನ್ನುವಂಥದ್ದು. ಇನ್ನು ಕನ್ನಡದ ಕೆಲವು ಶಬ್ದಗಳಲ್ಲಿ ಕಾಣಬರ್ತವೆ ಅನ್ನುವಂಥದ್ದು. ಹೀಗಾಗಿ ನಮ್ಮ ಕನ್ನಡದ ವಿದ್ವಾಂಸರು ನಮ್ಮ ಭಾಷೆಯ ಹಳೆಮೆಯನ್ನು, ಕನ್ನಡದ ಹಳೆಮೆಯನ್ನು ಎತ್ತಿ ಹೇಳಬೇಕಾದಾಗೆಲ್ಲ ಹಲ್ಮಿಡಿ ಶಾಸನವನ್ನು ಉಲ್ಲೇಖಿಸ್ತಾರೆ ಅನ್ನುವಂಥದ್ದನ್ನು. ಹೀಗಾಗಿ ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂಥೇಳಿ ನಾವು ಇವತ್ತಿನ ದಿವಸ ಗುರುತಿಸ್ತಾ ಇದ್ದೀವಿ ಅನ್ನುವಂಥದ್ದು. ಅಲ್ಲಿಂದ ಮುಂದೆ ನಡೆದ ಹಾಗೆ ಭಾಳಷ್ಟು ಕನ್ನಡ ಶಾಸನಗಳೆಲ್ಲ ನಮಗೆ ಕಾಣದೊರೀತವೆ ಅನ್ನುವಂಥದ್ದನ್ನು. ಅದೇ ಕಾಲದೊಳಗಿರುವಂಥ ತಮಟಕಲ್ಲಿನ ಶಾಸನ, ಇದು ಕನ್ನಡದ ಮೊಟ್ಟ ಮೊದಲ ಪದ್ಯ ಶಾಸನ. ಇದು ಆ ತಮಟಕಲ್ಲು ಶಾಸನ ಅಲ್ಲಿ ಗುಣಮಧುರಾಂಕ ಅನ್ನುವಂಥವನ್ನ ಗುಣ, ಶೌರ್ಯ, ಚೆಲುವುಗಳನ್ನು ಭಾಳ ಸೊಗಸಾಗಿ ಅದು ವರ್ಣಿಸ್ತದೆ ಅನ್ನುವಂಥದ್ದು ಗಮನಿಸಬೇಕು. ಪಣಿಮಣಿ ಅಂತೂ ಬೋಗಿ ಪಣದುಳ್ ಮಣಿವಿಲ್ ಮನದೋನ್ ರಣಮುಖದುಳ್ಳೆ ಕೋಲ ನೆರಿಯರ್ಕುಮೆ ಅನಿಂದ್ಯ ಗುಣನ್ ಪ್ರಣಯ ಜನಕ್ಕೆ ಕಾಮನ್ ಅಸಿತೋತ್ಪಲ ವರ್ಣನವನ್ ಗುಣಮಧುರಾಂಕನ್ ದಿವ್ಯ ಪುರುಷನ್ ಪುರುಷ ಪ್ರವರನ್ ಅನ್ನುವಂಥ ರೀತಿಯೊಳಗೆ ಅದು ಪದ್ಯ ಶಾಸನ ಪದ್ಯದಲ್ಲಿ ಇದಿದೆ ಅನ್ನುವಂಥದ್ದು ಕಾರಣಕ್ಕಾಗಿ ಇದು ಕನ್ನಡದ ಮೊಟ್ಟ ಮೊದಲ ಪದ್ಯ ಶಾಸನ ಅಂತ ನಾವು ಕರ್ಕೊಂಡು ಬಂದೀವಿ ಅನ್ನುವಂಥದ್ದು. ಹೀಗೆ ಕದಂಬರ ಕಾಲಕ್ಕೆ ಆರಂಭಗೊಂಡಂಥ ಈ ಶಾಸನದ ಬೆಳವಣಿಗೆ ಪ್ರಾರಂಭದೊಳಗೆ ಸಂಸ್ಕೃತ ಕನ್ನಡ, ಆಮೇಲೆ ಗಂಗರ ಕಾಲಕ್ಕೂ ಹಾಗೆ ಸಂಸ್ಕೃತ ಕನ್ನಡ, ಆಮೇಲೆ ಬಾದಾಮಿ ಚಾಲುಕ್ಯರ ಕಾಲದೊಳಗೂ ಸಂಸ್ಕೃತ ಮತ್ತು ಕನ್ನಡದೊಳಗೆ ಶಾಸನಗಳನ್ನು ಬರೆಸುವಂಥ ಒಂದು ಪರಂಪರೆ ಬೆಳೆದು ಬತ್ತು ಅನ್ನುವಂಥದ್ದನ್ನು ಬಾದಾಮಿ ಶಾಸನದ ಗುಹೆಗಳ ಮೇಲೆ ಕೆತ್ತಿಸಿದಂಥ ಮಂಗಲೀಶನ ಶಾಸನ ಒಂದು ಕನ್ನಡದಲ್ಲಿದೆ ಅನ್ನುವಂಥದ್ದನ್ನು, ಮಹಾಕೂಟದ ಶಾಸನ ವಿನಯಾದಿತ್ಯನ ಸೂಳೆ ಒಬ್ಬಕ್ಕೆ ಬರೆಸಿರುವಂಥದ್ದು ವಿನಾಪೋಟಿ ಅನ್ನುವಂಥ ಅವ್ರದ್ದೊಂದು ಶಾಸನ ಕನ್ನಡದಲ್ಲಿದೆ ಅನ್ನುವಂಥದ್ದನ್ನು ಇವು ನಮ್ಮ ಗಮನಕ್ಕೆ ಬರ್ತಾ ಇರ್ತವೆ. ಈ ಕನ್ನಡದ ಬೆಳವಣಿಗೆಯನ್ನು, ಆ ಕಾಲದ ಭಾಷೆ ಹೇಗಿತ್ತು ಅನ್ನುವಂಥದ್ರ ಸ್ವರೂಪವನ್ನು ನಮ್ಗೆ ಗುರುತಿಸಲಿಕ್ಕೆ ಸಹಾಯ ಆಗ್ತದೆ ಅನ್ನುವಂಥದ್ದು. ಹಾಗೆ ನೋಡಿದ್ರೆ ಕನ್ನಡದ ಸಂಪೂರ್ಣ ಅರಸರು ಯಾರಾದರೂ ನಮ್ಗೆ ಕೇಳಿದ್ರೆ ನಾವು ರಾಷ್ಟ್ರಕೂಟರು ಅಂತ ಹೇಳಬೇಕು. ರಾಷ್ಟ್ರಕೂಟರ ಬಹುಪಾಲು ಶಾಸನಗಳು ಅವು ಬೇರೆ ಬೇರೆ ಭಾಷೆಯಲ್ಲಿ ಬರೆಸಿದ್ದಾರೆ, ಪ್ರಶ್ನೆ ಬೇರೆ. ರಾಷ್ಟ್ರಕೂಟರ ಶಾಸನಗಳು ತಮಿಳಿನೊಳಗೂ ಇದ್ದಾವೆ, ಕೆಲವೊಂದು ಮರಾಠಿ ಒಳಗೆ ಇದ್ದಾವೆ, ತೆಲುಗಿನೊಳಗೂ ಇದ್ದಾವೆ. ಯಾಕಂದ್ರೆ ಅವ್ರ ರಾಜ್ಯ ವಿಸ್ತಾರನೇ ಅಷ್ಟಿತ್ತು. ಅವರು ನಾವು ಓದ್ತೀವಿ ಕವಿರಾಜ ಮಾರ್ಗದೊಳಗೆ ಬರ್ತದೆ, ಕಾವೇರಿಯಿಂದಂ ಆ ಗೋದಾವರಿ ವರ ಮಿರ್ದನಾಡದ ಕನ್ನಡದವಳು ಅಂತೇಳಿ. ಕಾವೇರಿಯಿಂದ ಮೊದಲು ಮಾಡಿಕೊಂಡು ಗೋದಾವರಿವರೆಗೆ ಏನದಲ್ಲ ಕನ್ನಡ ನಾಡು ವ್ಯಾಪಿಸಿತ್ತು ಅನ್ನುವಂಥದ್ದು. ಹೀಗಾಗಿ ಮಹಾರಾಷ್ಟ್ರದೊಳಗೆ, ತಮಿಳುನಾಡಿನೊಳಗೆ, ನೆರೆಯ ಆಂಧ್ರದೊಳಗೆ ಅಲ್ಲಿ ಅನೇಕ ಶಾಸನಗಳು ಸಿಗ್ತವೆ. ಆಯಾ ಭಾಷೆಯ ಶಾಸನಗಳ ಜೊತೆ ಕನ್ನಡ ಶಾಸನಗಳು ಭಾಳ ವಿಶೇಷವಾಗಿ ದೊರೀತಾವೆ ಅಂತ. ಇವತ್ತು ಮಹಾರಾಷ್ಟ್ರದೊಳಗೆ ಭಾಳಷ್ಟು ಕನ್ನಡ ಶಾಸನಗಳು, ಮರಾಠಿ ಭಾಷೆಯ ಶಾಸನಗಳು ಭಾಳ ಕಡಿಮೆ. ಮರಾಠಿ ಭಾಷೆಯ ಶಾಸನಗಳು ಸಿಗೋದೇ ಮಹಾರಾಷ್ಟ್ರದೊಳಗೆ 10ನೇ ಶತಮಾನದ ನಂತರದೊಳಗೆ. ಅದಕ್ಕಿಂತ ಪೂರ್ವದೊಳಗೆ ಏನಾದರೂ ನಾವು ಮಹಾರಾಷ್ಟ್ರವನ್ನು ಕಾಣಬೇಕಾದ್ರೆ ಮಹಾರಾಷ್ಟ್ರ ಕನ್ನಡನೇ ಆಗಿತ್ತು ಅನ್ನುವಂಥದ್ದನ್ನು. ಇವತ್ತು ದಿವಸ ಆ ನಾಸಿಕ್ ಹತ್ರ ನಾವು ಆದರೆ ಆ ನಾಸಿಕ್ದ ಸಮೀಪದಲ್ಲಿರುವಂಥ ಒಂದು ತಾಲೂಕಿನ ಹೆಸರೇ ಕನ್ನಡ ಅನ್ನುವಂಥದ್ದು. ಹೀಗಾಗಿ ಆ ಇಡೀ ಪ್ರದೇಶ ಏನದಲ್ಲ ಕರ್ನಾಟಕದ ಭಾಗ ಆಗಿತ್ತು ಅನ್ನುವಂಥದ್ದು ನಾವು ಗಮನಿಸಬೇಕು. ಹೀಗಾಗಿ ಬಹಳಷ್ಟು ಶಾಸನಗಳು ಈ ರಾಷ್ಟ್ರಕೂಟರ ಕಾಲದ ಶಾಸನಗಳೆಲ್ಲ ಏನದಾವಲ್ಲ ಅವು ಕನ್ನಡದೊಳಗೆ ಅದಾವ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಈ ಶಾಸನದೊಳಗೆ ಬಹಳ ಮುಖ್ಯವಾಗಿ ನಾವು ಕೆಲವೊಂದು ಗಮನಿಸಬೇಕಾಗ್ತದೆ. ಬಾದಾಮಿ ಚಾಲುಕ್ಯರ ಕಾಲದ ಶಾಸನವನ್ನು ನಾವು ಗಮನಿಸೋದಾದರೆ ಅಲ್ಲಿನ ತಟ್ಟುಕೋಟೆಯ ಬಂಡೆಗಲ್ಲಿನ ಮೇಲೆ ಒಂದು ಶಾಸನ ಇದೆ. ಅದು ಕನ್ನಡದ ತ್ರಿಪದಿಯಲ್ಲಿ ರಚಿಸಿದಂಥ ಶಾಸನ ಅಂತ ವಿದ್ವಾಂಸರೆಲ್ಲ ಇವತ್ತಿನ ದಿವಸ ಗುರುತಿಸಿದ್ದಾರೆ. ಆ ಶಾಸನ ನಾವು ಓದ್ತಾ ಇರುವಂಗೆ ಅದರೊಳಗೆ ಸಂಸ್ಕೃತ ಇದೆ, ಅಲ್ಲೇ ಸಂಸ್ಕೃತ ಒಂದು 2-3 ಶ್ಲೋಕಗಳು ಅಗಳ ಹೇಳಿದ್ನಲ್ಲ ನಾನು, ವರಂ ತೇಜಸ್ವಿನೋ ಮೃತವೆಲ್ಲ ಅಲ್ಲೇ ಬರುವಂಥದ್ದು. ಆ ಶಾಸನದ ಪ್ರಾರಂಭದೊಳಗೆ ಹೇಳ್ತಾನೆ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ವಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅನ್ನುವಂಥದ್ದು. ಹೇಗಿದ್ದ ಕಪೆಯ ಅರವಟ ಅಂತ ಕೇಳಿದ್ರೆ ಸಾಧುಗೆ ಸಾಧು ಆಗಿದ್ದ, ಮಾಧುರ್ಯಂಗೆ ಮಾಧುರ್ಯ ಆಗಿದ್ದ, ಬಾದಿಪ್ಪ ಕಲಿಗೆ ಯಾರು ಕಿರಿಕಿರಿಯನ್ನು ಮಾಡ್ತಾರೆ ಬಾಧಿಸ್ತಾರೆ ಅಂಥ ವೀರರಿಗೆ ಕಲಿಯುಗ ವಿಪರೀತನ್, ಅವ ಕಲಿಯುಗವನ್ನೇ ಬದಲು ಮಾಡುವಂಥ ವಿಪರೀತ ಮಾಡುವಂಥವ ಮಾಧವನೀತನ್ ಪೆರನಲ್ಲ, ಸಾಕ್ಷಾತ್ ಆತ ವಿಷ್ಣುವಿನೇ ಆಗಿದ್ದ, ಅವನು ಬಿಟ್ಟು ಬೇರೆ ಅಲ್ಲ ಅನ್ನುವಂಥದ್ದನ್ನು ಅವನ ಗುಣಗಾನವನ್ನು ಒಂದು 3 ತ್ರಿಪದಿಗಳು ಅಲ್ಲಿ ಬರ್ತವೆ. ಆ ತ್ರಿಪದಿಯ ಶಾಸನವನ್ನು ನಾವು ಗಮನಿಸಬೇಕು, ಅಲ್ಲಿ ಭಾಷೆಯನ್ನು ನಾವು ಗಮನಿಸ್ಬೋದು. ಸರಿ, ಸುಮಾರು ಇದೇ ಅವಧಿ ಒಳಗೆ
ಶ್ರವಣ ಬೆಳಗೊಳದೊಳಗೆ ಅಲ್ಲಿ ಯಾರು ನಿಷೇಧಿಯನ್ನು ತೆಗೆದುಕೊಂಡಾರ ಅಂಥ ನಿಷೇಧಿಯನ್ನು ತೆಗೆದುಕೊಂಡವರ ಕುರಿತು ಕೆಲವೊಂದು ಶಾಸನಗಳು ಅಲ್ಲಿ ಅದಾವೆ ಅನ್ನುವಂಥದ್ದನ್ನು ಅದರೊಳಗೆ ನಂದೀಶೇನ ಮುನಿ ಅನ್ನುವಂಥವ ಒಬ್ಬ ಮುನಿ ಅವನು ವರ್ಣನೆ ಬರ್ತದೆ ಅಲ್ಲಿ. ಸುರಚಾಪುಂಬೋಲೆ ಬಿದ್ದುಲ್ಲತೆಗಳು ಓಲ್ ತೋರಿ ಬೇಗಂ ಪಿರಿಗುಂ ಶ್ರೀರೂಪ ಲೀಲಾಧನ ವಿಭವಂ ಪಾರಮಾರ್ಥಂ ಮೆಚ್ಚೆ ನಾನೀ ಧರಣಿಯೋಳ್ ಇರವಾನೆಂದು ಗುರು ಸನ್ನೆಸನಂಗೈದು ಅನ್ನುವಂಥ ಮಾತು ಹೇಳ್ತಾನೆ ಅವನು. ಅಲ್ಲೇನಂತ ಕೇಳಿದ್ರೆ ಭಾಳ ಸ್ಪಷ್ಟವಾಗಿ ಆ ಶಾಸನದೊಳಗೆ ಉಲ್ಲೇಖ ಬರ್ತದೆ ಅನ್ನುವಂಥದ್ದು ನೋಡ್ಬೇಕು ನಾವು. ಶ್ರವಣ ಬೆಳಗೊಳದ ಶಾಸನದೊಳಗೆ ಆ ಶಾಸನದ ಕವಿಯಲ್ಲಿ ಅದು ಹೇಗಂತ ಕೇಳಿದ್ರೆ ಶಿವರುದ್ರಪ್ಪನಂಥವರು ಬಹಳ ಅದನ್ನು ಆ ಶಾಸನವನ್ನು ಮೆಚ್ಚಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕು. ಅಂದರೆ ಆ ಕಾಲದ ಭಾಷೆ ಹೇಗಿದೆ ಅನ್ನುವಂಥದ್ದು ನೋಡಲಿಕ್ಕೆ ಅದು ಬಹಳ ಮುಖ್ಯ ಆಗ್ತದೆ ಆ ಶಾಸನ ಅನ್ನುವಂಥದ್ದು ಅವರು ಒಂದು ಕಡೆ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು. ಹೀಗಾಗಿ ಆ ಶಾಸನ ಏನದಲ್ಲ ನಮ್ಮ ಕನ್ನಡ ಸಾಹಿತ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಬಹಳ ಮುಖ್ಯ ಆಗ್ತದೆ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸಬೇಕು. ನಾವು ಅಂಥ ಶಾಸನವನ್ನು ನಾವು ಇಲ್ಲಿ ನೋಡ್ಬೋದು ಅಂತ ಕಾಣಿಸ್ತದೆ. ಆ ಶಾಸನದ ಭಾಗಗಳಿಗೆ ಏನದಲ್ಲ ಅವನು ವಿಶೇಷವಾಗಿ ಭಾಗವನ್ನು ನಾಳೆಯ ಕಾರ್ಯಕ್ರಮದಲ್ಲಿ ವೀಕ್ಷಿಸಿ. ಧನ್ಯವಾದಗಳು.